ಹಾ, ನಮಸ್ತೆ ಮಕ್ಕಳ. ಸೊ ಇವತ್ತಿನ ದಿವಸದಿಂದ ನಾನು ಐ ವಿಲ್ ಇಂಟ್ರೊಡ್ಯೂಸ್ ಯು ಟು ದಿ ಕಾನ್ಸೆಪ್ಟ್ ಆಫ್ ಫ್ರಾಕ್ಷನ್ಸ್. ನೀವೆಲ್ಲ ಫ್ರಾಕ್ಷನ್ಸ್ ಎಲ್ಲ ಹ್ಯಾಂಡಲ್ ಮಾಡಿರ್ತೀರಾ, ಬಟ್ ನೀವು 9th ಸ್ಟ್ಯಾಂಡರ್ಡ್ನವ್ರಿಗೆ ನಾನು ಆಲ್ಜಿಬ್ರಾಯಿಕ್ ಫ್ರಾಕ್ಷನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಬಟ್ ಟು ಗೆಟ್ ಕಂಟಿನ್ಯೂಟಿ, ಅಂದರೆ ಒಂದು ಅರ್ಥಮೆಟಿಕ್ ಇಂದ ಆಲ್ಜಿಬ್ರಾಗ್ ಹೇಗೆ ಕಂಟಿನ್ಯೂಟಿ ಬರುತ್ತೆ, ಹೇಗೆ ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ ಅನ್ನೋದಕ್ಕೋಸ್ಕರ ಅರ್ಥಮೆಟಿಕ್ ಫ್ರಾಕ್ಷನ್ಸ್ ಇಂದ ಬೇಸಿಕ್ ಕಾನ್ಸೆಪ್ಟ್ ಕೊಟ್ಟು ಆ ಕಾನ್ಸೆಪ್ಟ್ನ ಆಲ್ಜಿಬ್ರಾದಲ್ಲಿ ಜನರಲೈಸ್ ಮಾಡೋಣ ಅದನ್ನ. ಓಕೆ, ಸಿ ಫ್ರಾಕ್ಷನ್ ಅನ್ನೋದನ್ನು ಒಂದು ಟೈಪ್ ಆಫ್ ನಂಬರ್ ಅಂದ ತಕ್ಷಣ ವಿ ಶುಡ್ ಬಿ ಏಬಲ್ ಟು ಕೌಂಟ್ ಅಂಡ್ ದೆನ್ ರೆಕಾರ್ಡ್ ದಿ ಕೌಂಟ್ ಆಫ್ ಯೂನಿಟ್ಸ್ ಆಫ್ ಮೆಷರ್ ಅಂತ ಹೇಳ್ಬಿಟ್ಟು ಅಂತೀವಿ. ಕೆಲವು ಸತಿ ಏನಾಗುತ್ತೆ ಅಂದರೆ ಈ ಹೋಲ್ ನಂಬರ್ಸ್ನ ಮಾತ್ರ ನಾವು ಯೂನಿಟ್ ಇಟ್ಕೊಂಡು ಮಾಡ್ತಾ ಇದ್ದಾಗ ಕೆಲವು ಸತಿ ಮೆಷರ್ಮೆಂಟಲ್ಲಿ ಏನಾಗುತ್ತೆ ಅಂತಂತಂದರೆ ಯಾವುದೋ ಈಗ 1 kg 1 ಮೀಟರ್ 1 ಸೆಂಟಿಮೀಟರ್ ಈ ಥರದ್ದು ಏನೇ ಯೂನಿಟ್ ಆಫ್ ಮೆಷರ್ಮೆಂಟ್ ಇಟ್ಕೊಂಡು ಒಂದು ವೆಯ್ಟ್ ಆಗಿರ್ಬೋದು, ಒಂದು ಟೆಂಪ್ರೇಚರ್ ಆಗಿರ್ಬೋದು, ಏನೇ ಮಾಡ್ತಾ ಇದ್ದಾಗ ಒಂದು ಹೋಲ್ ಯೂನಿಟ್ ಇದ್ದೇ ಇರುತ್ತೆ, ಒಂದು ಸ್ಟ್ಯಾಂಡರ್ಡ್ ಯೂನಿಟ್. ಮೆಷರ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಪೋರ್ಷನ್ ಉಳ್ಕೊಳ್ಳುತ್ತೆ, ವಿಚ್ ವಿಲ್ ಬಿ ಎ ಸ್ಮಾಲ್ ಪಾರ್ಟ್ ಆಫ್ ದಿ ಹೋಲ್ ಯೂನಿಟ್. ಸೊ ಪಾರ್ಟ್ ಆಫ್ ಹೋಲ್ ಯೂನಿಟ್ಸ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದಕ್ಕೋಸ್ಕರ ವಿ ಯೂಸ್ ದಿ ಕಾನ್ಸೆಪ್ಟ್ ಆಫ್ ಫ್ರಾಕ್ಷನ್ಸ್. ಈ ಫ್ರಾಕ್ಷನ್ಸ್ ಅಲ್ಲಿ ಡಿವಿಷನ್ ದಿ ಬೇಸಿಕ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ಏನು ಅಂತಂದ್ರೆ ಡಿವಿಷನ್ ಅಂದ್ರೆ ಏನು ಹೇಳಿದ್ದೆ, ಇಟ್ ಈಸ್ ಅ ಮ್ಯಾಥಮೆಟಿಕಲ್ ಆಪರೇಷನ್ ಬೈ ವಿಚ್ ಎ ಹೋಲ್ or any number is divided into smaller equal parts ಅಂತ ಹೇಳಿ, smaller equal parts. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ನಾವು ದೇರ್ ಇಸ್ ಎ ಹೋಲ್ ಯೂನಿಟ್, ಯಾವುದೋ ಒಂದು ಯೂನಿಟ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಯಾವುದೋ ಒಂದು ಹೋಲ್ ಯೂನಿಟ್ ಇದೆ ಅಂತ ಇಟ್ಕೊಳ್ಳೋಣ. ಒಂದು ನಿಮಿಷ. ಸೊ ಒಂದು ಹೋಲ್ ಯೂನಿಟ್ ಇದೆ ಅಂತ ಇಟ್ಕೊಳ್ಳೋಣ. ಆ ಒಂದು ಹೋಲ್ ಯೂನಿಟ್ನ ಸಪೋಸ್ ಐ ಡಿವೈಡ್ ಇಟ್ ಇಂಟು ಸೇ 5 ಈಕ್ವಲ್ ಯೂನಿಟ್ಸ್. ಸೊ ಈ ಹೋಲ್ ಯೂನಿಟ್ ಮೆಷರ್ ಮಾಡ್ಬೇಕಾದ್ರೆ ನನಗೆ 5 ಸ್ಮಾಲರ್ ಮೆಷರ್ ಆಫ್ ಈಕ್ವಲ್ ಸೈಜ್ ಮೆಷರ್ಸ್ ಆಫ್ ದಿ ಹೋಲ್ ಯೂನಿಟ್ ಅಂತ. ಅಂದರೆ ಹೋಲ್ ಯೂನಿಟ್ನ 5 ಈಕ್ವಲ್ ಡಿವಿಷನ್ ಮಾಡಿದ್ರೆ ಪ್ರತಿಯೊಂದು ಸ್ಮಾಲರ್ ಯೂನಿಟ್ 1/5 ಅಂತ ಹೇಳ್ಬಿಟ್ಟು ಅಂತಂದ್ರೆ ಇಟ್ ಈಸ್ ಎ ಸ್ಮಾಲರ್ ಫಸ್ಟ್ ಕೌಂಟ್ ಆಫ್ 5 ಈಕ್ವಲ್ ಸ್ಮಾಲರ್ ಪಾರ್ಟ್ಸ್ ಅಂತ. ಅದಕ್ಕೆ 1/5 ಆಫ್ ದಿ ಯೂನಿಟ್ ಅಂತ ಹೇಳ್ತೀವಿ. ಇದಕ್ಕೆ 1/5 ಆಫ್ ದಿ ಯೂನಿಟ್. ಈ ಥರದ್ದು ಸಪೋಸ್ ನಮಗೆ ಮೆಷರ್ ಮಾಡ್ಬೇಕಾದ್ರೆ ಈ ಥರದ್ದು 3 ಸ್ಮಾಲರ್ ಕೌಂಟ್ ಸಾಕಾಯ್ತು ಅಂತಂತಂದ್ರೆ ವಿ ವಿಲ್ ಸೇ 3 ಆಫ್ 1/5 ಅಂತಂದ್ರೆ ಸ್ಮಾಲರ್ ಯೂನಿಟ್ಸನ್ನ ಏನು ಮಾಡಿದ್ವೋ ನಾವು ಅದರದ್ದು 3 ತಗೊಂಡ್ವಿ ಅಂತ ಹೇಳ್ಬಿಟ್ಟು. 3 ಆಫ್ ಅಂತಂದ್ರೆ ಬೇಸಿಕಲಿ ಏನು ಮಾಡ್ತಾ ಇದೀವಿ ಅಂತಂತಂದ್ರೆ we are multiplying this smaller unit by the number of units. ಯಾಕೆ ಹೇಳಿ, 1/5 ಪ್ಲಸ್ 1/5 ಪ್ಲಸ್ 1/5 ಅಂತ 3 ಸತಿ ಕೂಡ್ದಂಗೆ. ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು ಹೇಳಿದ್ದೆ ನಾನು, ಸೇಮ್ ನಂಬರ್ನ ಅದಕ್ಕೆ ಕೂಡಿದ್ರೆ ಅದು ಮಲ್ಟಿಪಲ್ ನಂಬರ್ ಆಫ್ ಟೈಮ್ಸ್, ಅದಕ್ಕೆ ಮಲ್ಟಿಪ್ಲಿಕೇಶನ್ ಅಂತೀವಿ. ಸೊ ಹೋಲ್ ಯೂನಿಟ್ ಇದ್ದಾಗ 1 1 1 ಅಂತ, 2 2 2 ಅಂತ, 2 ಇಂಟು 2 ಪ್ಲಸ್ 2 ಪ್ಲಸ್ 2 ಅಂತಂದ್ರೆ 2 ಇಂಟು 2 ಇಂಟು 2 ಅಂತೀವಿ. ಹಾಗೇನೆ 1/5 ಪ್ಲಸ್ 1/5 ಪ್ಲಸ್ 1/5 3 ಸತಿ ಕೂಡಿದ್ರೆ 3 ತಗೊಂಡ್ರೆ ಅದನ್ನ 3 ಇಂಟು 1/5 ಅಂತ ಆಗುತ್ತೆ. ಇದನ್ನ ನಾವು ವಿ symbolically represent it using the division and multiplication operation. ಎರಡು ಸೇರಿದೆ ಇದರಲ್ಲಿ ಅನ್ನೋ ಥರ. This is the symbolic representation of a fractional measure. ಅಂದ್ರೆ so 3/5 is a smaller fractional measure than the whole measure 1. ಹೆಂಗಾಯ್ತು, ಹೋಲ್ ಮೆಷರ್ 1ನ 5 ಈಕ್ವಲ್ ಡಿವಿಷನ್ ಮಾಡಿ ಆ ಈಕ್ವಲ್ ಸ್ಮಾಲರ್ ಡಿವಿಷನ್ 1/5 ಅಂತ ಏನು ಬಂತು ಅದ್ರದ್ದು 3 ತಗೊಂಡ್ವಿ ಅಂತ ಆಯ್ತು. ಇದ್ರದ್ದು ರೆಪ್ರೆಸೆಂಟ್ ಮಾಡೋದು ಈ ಥರ. ಸೊ ಇದನ್ನ ನಾವು ನ್ಯೂಮರೇಟರ್ ಅಂತೀವಿ. ನ್ಯೂಮರೇಟರ್ ಏನು ತೋರಿಸುತ್ತೆ, ಎಷ್ಟು ಸ್ಮಾಲರ್ ಪಾರ್ಟ್ಸ್ನ ನಾವು ತಗೊಂಡಿದ್ದೀವಿ ಅಂತ ಹೇಳಿ. ಇದು ಡಿನಾಮಿನೇಟರ್ ಅಂತ ಕರಿತೀವಿ ಇದಕ್ಕೆ. ಇದೇನು ತೋರಿಸುತ್ತೆ, ಇದು ಎಷ್ಟು ಈಕ್ವಲ್ ಸ್ಮಾಲರ್ ಡಿವಿಷನ್ಸ್ ಮಾಡಿದ್ವಿ ಅಂತ. ನಂಬರ್ ಆಫ್ ಈಕ್ವಲ್ ಸ್ಮಾಲರ್ ಡಿವಿಷನ್ಸ್ ಅಂತ. ನಂಬರ್ ಆಫ್ ಸ್ಮಾಲ್ ಡಿವಿಷನ್ಸ್ ಕನ್ಸಿಡರ್ಡ್. ಯಾವಾಗಲೂ ನಾನು ಈಕ್ವಲ್ ಅನ್ನೋ ಪದೇ ಬರಲಿಲ್ಲ, ಯಾಕೆಂತಂದ್ರೆ ಡಿವಿಷನ್ ಅಂತಂದ್ರೆ ಇಟ್ ವಿಲ್ ಆಲ್ವೇಸ್ ಡಿವೈಡೆಡ್ ಇಂಟು ಈಕ್ವಲ್ ಸೈಜ್ ಅಂತ, ಅದರಿಂದ ಬರಲಿಲ್ಲ. ಈ ಮಧ್ಯ ಇದೆಯಲ್ಲ ಇದನ್ನ ನಾವು ಫ್ರಾಕ್ಷನ್ ಬಾರ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಫ್ರಾಕ್ಷನ್ ಬಾರ್.
So this is how we symbolically represent a fractional measure ಅಂತ ಹೇಳಿ. ಓಕೆ, ಸೊ ಫ್ರಾಕ್ಷನ್ ಈಗ ಸಪೋಸ್ ಆಲ್ಜಿಬ್ರಾಯಿಕ್ ಅಲ್ಲಿ ತಗೊಂಡ್ರೆ ನಾವು ಆಲ್ಜಿಬ್ರಾಯಿಕ್ ಅಲ್ಲಿ suppose one unit is divided into b smaller units. b ಅನ್ನೋದು ಎಷ್ಟೇ ಒಂದು ಸೈಜ್ ಇರ್ಬೋದು, ಎಷ್ಟೇ ನಂಬರ್ ಇರ್ಬೋದು, ಅಂದ್ರೆ ಇನ್ ಜನರಲ್ ಬರಿತಾ ಇದೀವಿ. ಈಗ ಅದರದ್ದು ಒಂದು ಸ್ಮಾಲರ್ ಎ ನಂಬರ್ ಆಫ್ ದೋಸ್ ತಗೊಂಡ್ವಿ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತದು ಎ ಆಫ್ ಬಿ ಅಂತಂದ್ರೆ ಎ ಇಂಟು 1/b ಅಂತ. ಸೊ ಅದೇನಾಗುತ್ತೆ ಎ ಬೈ ಬಿ ಅಂತ ಆಗುತ್ತೆ. ಸೊ ದಿಸ್ ಈಸ್ ಅನ್ ಆಲ್ಜಿಬ್ರಾಯಿಕ್ ರೆಪ್ರೆಸೆಂಟೇಷನ್ ಆಫ್ ದಿ ಫ್ರಾಕ್ಷನ್. ಸೊ ಒಂದು ನ್ಯೂಮರೇಟರ್ ಇರುತ್ತೆ, ಒಂದು ಡಿನಾಮಿನೇಟರ್ ಇರುತ್ತೆ, ಒಂದು ಫ್ರಾಕ್ಷನ್ ಬಾರ್ ಇರುತ್ತೆ. ಏನೇನು ಆಪರೇಷನ್ ಇರುತ್ತೆ, ಹೋಲ್ ಯೂನಿಟ್ನ ಡಿವೈಡ್ ಮಾಡ್ತೀವಿ, ಸ್ಮಾಲರ್ ಯೂನಿಟ್ಸ್ ಸಿಗುತ್ತೆ, ಅದರದ್ದು ಎ ಗಿವನ್ ನಂಬರ್ ಆಫ್ ಯೂನಿಟ್ಸ್ ತಗೊಳ್ತೀವಿ, ಅದು ನ್ಯೂಮರೇಟರ್ ಇರುತ್ತೆ. ಸೊ ಎ ನ್ಯೂಮರೇಟರ್ ಇಂಡಿಕೇಟ್ಸ್ number of small divisions considered. B indicates denominator, number of equal or smaller divisions what was created. This shows there is a division and multiplication operation of the fraction bar. But division is main ಆದ್ರಿಂದ ಅದನ್ನ ಅದು ಡಿವಿಷನ್ ಅಲ್ಲೂ ಹಾಗೇನೆ ಬರುತ್ತದೆ. ಸೊ ಇಲ್ಲಿ ನಾವು we can write therefore fraction is a number type to represent fractional smaller parts of a whole. Fractional smaller parts of a whole. This is an important thing. So most important property ಏನಪ್ಪಾ ಅಂತ ಅನ್ನೋದು ನೋಡೋಣ. ಇದರಲ್ಲಿ ಪ್ರಾಪರ್ಟಿ ಆಫ್ ಫ್ರಾಕ್ಷನ್. ಈಗ ನೋಡಿ, ಇಲ್ಲಿ ಆ ಒಂದು ಪ್ರಾಪರ್ಟಿಯಿಂದ ಇನ್ನೊಂದು ಪ್ರಾಪರ್ಟಿ ಹುಟ್ಕೊಳ್ಳುತ್ತೆ. ಸಪೋಸ್ ಐ ಹ್ಯಾವ್ ಸೇ ಇದೇ ಬೇಲ್ ಬಂದಿದ್ವಲ್ಲ 3/5 ಇದೆ ಅಂತ ಇಟ್ಕೊಳ್ಳೋಣ. ಇದನ್ನ ಸಪೋಸ್ ಐ ಮಲ್ಟಿಪ್ಲೈಡ್ ಬೈ 4/4 ಅಂತಂದ್ರೆ ಏನ್ ಮಾಡ್ತಾ ಇದ್ದೀನಿ, ಐ ಆಮ್ ಮಲ್ಟಿಪ್ಲೈಯಿಂಗ್ ಬೈ 4 ಅಂಡ್ ಡಿವೈಡಿಂಗ್ ಬೈ 4. ಸೊ ಮಲ್ಟಿಪ್ಲಿಕೇಶನ್ಗೆ ಡಿವಿಷನ್ ಇನ್ವರ್ಸ್ ಆಪರೇಷನ್ ಅಂತ. ಇನ್ವರ್ಸ್ ಆಪರೇಷನ್ ಅಂತಂದ್ರೆ ಅದನ್ನ ಮಾಡಿದ್ರೆ ವಾಪಸ್ ಒರಿಜಿನಲ್ ಏನಿತ್ತು ಅದನ್ನೇ ಕೊಡುತ್ತೆ. ಸೊ 4ರಿಂದ ಡಿವೈಡ್ ಮಾಡಿದ್ರೆ ಒರಿಜಿನಲ್ 1 ಬರುತ್ತೆ. ದೇರ್ ಫಾರ್ ಡಿವೈಡಿಂಗ್ ಅಂಡ್ ಮಲ್ಟಿಪ್ಲೈಯಿಂಗ್ ಬೈ ದಿ ಸೇಮ್ ನಂಬರ್ ಆರ್ ಮಲ್ಟಿಪ್ಲೈಯಿಂಗ್ ಅಂಡ್ ಡಿವೈಡಿಂಗ್ ಬೈ ದಿ ಸೇಮ್ ನಂಬರ್ will make it 1. Multiplication by 1, the value of this remains the same. But ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ತರ 3/5 ಆಫ್ 4/4 ಅಂತ ಬರೆದ್ರೆ ದಿಸ್ ಇಸ್ ಆಕ್ಚುಲಿ ಸ್ವಲ್ಪ ನೀವು ಹೈಯರ್ ಕ್ಲಾಸ್ ಆದ್ರಿಂದ ಇದು ಹೆಂಗ್ ಬಂತು ಅಂತ ಸ್ವಲ್ಪ ಐಡಿಯಾ ಇಟ್ಕೊಂಡಿರೋದು ವಾಸಿ. ಇದು 3 of 1/5 ಆಫ್ 4 of 1/4 ಅಂತ ಆ ತರ ತಿಳ್ಕೊಬೇಕು ನಾವು. ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಅಂತ ಮಾಡಿದಾಗ ಆಕ್ಚುಲಿ ಈ ತರ ಮಾಡಿರ್ತೀವಿ. ಸೊ ಏನಾಗುತ್ತೆ ನೋಡಿ, ಇಲ್ಲಿ ಆಫ್ ಅಂತ ಬರೆದಾಗ ಏನಾಗಿರುತ್ತೆ, ಇದು 3 into 1/5 into 4 into 1/4 ಆಗಿರುತ್ತೆ. ಸೊ 4 divided by 4 ಅಂತ ಹೋಗಿರುತ್ತೆ ಅದು. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ 3 into 1 ಇಲ್ಲಿ ಡಿವೈಡೆಡ್ ಬೈ 1 ಮಾಡಿದ್ರು ಏನಾಗಲ್ಲ, ಇಲ್ಲೂ ಡಿವೈಡೆಡ್ ಬೈ 1 ಮಾಡಿದ್ರು ಏನು ವ್ಯತ್ಯಾಸ ಆಗಲ್ಲ. 1ರಿಂದ ಡಿವೈಡ್ ಮಾಡಿದ್ರೆ ಇಟ್ ವಿಲ್ ರಿಮೈನ್ ದಿ ಸೇಮ್. ಅಂದ್ರೆ ಯು ವಿಲ್ ರಿಟೈನ್ ಇಟ್ ಆಸ್ 1 unit of 4. when you divided by 1 here you will retain it as 1 unit of 3. ಹಂಗೆ ಅದು 1ಇಂದ ಡಿವೈಡ್ ಮಾಡಿದಾಗ. ಸೊ ಈಗ ನೋಡಿ, ಇಲ್ಲಿ ಎಲ್ಲ 3ರಿಂದ ಗುಣಿಸಿದ್ರೆ 3 4 12 5 4 20 ಅಂತ ಆಗುತ್ತೆ. ದೇರ್ ಫಾರ್ 12/20 ಈಸ್ ಕಾಲ್ಡ್ ಈಕ್ವಿವಲೆಂಟ್ ಫ್ರಾಕ್ಷನ್ ಆಫ್ 3/5. ಈಕ್ವಲೆಂಟ್ ಫ್ರಾಕ್ಷನ್ ಆಫ್ 3/5 ಅಂತ ಕರಿತೀವಿ. ಇದರಿಂದ ಇನ್ನೊಂದೇನು ತಿಳ್ಕೊಬಹುದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಲೈಕ್ ದಿಸ್ 15/30 ಅಂತ ಇದೆ ಅಂತ ಇಟ್ಕೊಳ್ಳೋಣ. ಹೌ ಡು ವಿ ಎಕ್ಸ್ಟೆಂಡ್ ದಿಸ್?
ಈಗ ನೋಡಿ 15/30 ಇದೆ ಅಂತ ಇಟ್ಕೊಳ್ಳೋಣ. ನಾವು 15/30 ಅಂತಂತಂದ್ರೆ ಐ ಕ್ಯಾನ್ ರೈಟ್ ಇಟ್ ಆಸ್ 5 into 3. ಅಂದ್ರೆ ಏನ್ ಮಾಡಿದೆ ನಾನು? ಐ ಹ್ಯಾವ್ ಫ್ಯಾಕ್ಟರೈಸ್ಡ್ ದಿ ನ್ಯೂಮರೇಟರ್. Similarly, I can write this as 5 into 6. I can write this as 5 into 6. ಅಂದ್ರೆ ಏನಾಗಿದೆ ಈಗ 15/30. Therefore, if I cancel this is equal to 3/6 ಅಂತ ಬಂತು. ಹಾಗೇನೇ ಇದನ್ನ 3 divided by 6 ಹೆಂಗಂತ ಬರಿಬೋದು ನಾನು? 2 into 3 ಅಂತಾನೂ ಬರಿಬೋದು. Therefore, 3 ಕ್ಯಾನ್ಸಲ್ ಆದ್ರೆ this is also equivalent to half ಅಂತ ಆಯ್ತು. ನೋಡಿ, ಈ ತರ ಬಂದಾಗ ಬೇಸಿಕಲಿ ಏನಾಗಿದೆ ನೋಡಿ ಇಲ್ಲಿ ಇವಾಗ ಈ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಇನ್ ಮುಂದೆ ಯಾವುದೇ ಒಂದು ಕಾಮನ್ ಫ್ಯಾಕ್ಟರ್ ಇಲ್ಲ. ಸೊ ಎ ಫ್ರಾಕ್ಷನ್ ಇನ್ ವಿಚ್ ದಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ನೋ ಲಾಂಗರ್ ಹ್ಯಾವ್ ಎನಿ ಕಾಮನ್ ಫ್ಯಾಕ್ಟರ್, ಅದನ್ನ ನಾವು ಲೋಯೆಸ್ಟ್ ಫಾರ್ಮ್ ಆಫ್ ಫ್ರಾಕ್ಷನ್ ಅಥವಾ ಇರ್ರೆಡ್ಯೂಸಿಬಲ್ ಫ್ರಾಕ್ಷನ್ ಅಂತ ಕರಿತೀವಿ. ಸೊ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಂಪ್ಯೂಟೇಷನಲ್ ಸ್ಕಿಲ್ ಅಂದ್ರೆ ಒಂದು ಇಂಪಾರ್ಟೆಂಟ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ ಏನಪ್ಪಾ ಅಂತಂದ್ರೆ ಸಿಂಪ್ಲಿಫೈಯಿಂಗ್ ಎ ಗಿವನ್ ಫ್ರಾಕ್ಷನ್. ಸಿಂಪ್ಲಿಫೈಯಿಂಗ್ ಅಂದ್ರೆ ಏನು? ಅದನ್ನ ಸಿಂಪ್ಲೆಸ್ಟ್ ಲೋಯೆಸ್ಟ್ ವ್ಯಾಲ್ಯೂಗೆ ತರೋದು. ದೇರ್ಫೋರ್ ವಿ ಅಬ್ಸರ್ವ್ ದಟ್ ಕಾಮನ್ ಫ್ಯಾಕ್ಟರ್ಸ್ ಆಫ್ ನ್ಯೂಮರೇಟರ್ and denominator can be cancelled till the numerator till they do not have any common factor. ಇದು ಮಾಡ್ಬೋದು ನಾವು ಅಂತ. ಆ ಮೇಲ್ಗಡೆ ಪ್ರಾಪರ್ಟಿಯಿಂದ ಇದೊಂದು ಪ್ರಾಪರ್ಟಿ ಬಂತು ಅಂದ್ರೆ ದೇರ್ ಈಸ್ ಅನ್ ಇರ್ರೆಡ್ಯೂಸಿಬಲ್ ಫ್ರಾಕ್ಷನ್. ದಿ ಫ್ರಾಕ್ಷನ್ ಅಥವಾ ದಿ ಈಕ್ವಿವಲೆಂಟ್ ಫ್ರಾಕ್ಷನ್ ಅಂತಲ್ಲ, ದಿ ಈಕ್ವಿವಲೆಂಟ್ ಫ್ರಾಕ್ಷನ್ ವೇರ್ ದಿ ನ್ಯೂಮರೇಟರ್ and denominator do not have any common factor is called the lowest, simplest or irreducible fraction. Is called irreducible fraction. Okay. Then again we have improper fraction ಅಂತ ಹೇಳಿ, proper fraction ಅಂತ ಹೇಳಿ ಅದೆರಡಿದೆ. So proper and improper fractions. ಏನಪ್ಪಾ ಅಂತಂತಂದ್ರೆ 3/5 numerator 3 is less than denominator 5. Such a fraction is called proper or regular fraction. Proper or regular fraction. Suppose we take 5/3. Numerator 5 is greater than denominator 3. Is greater than denominator 3. Such a fraction
ಅಂದ್ರೆ a fraction where numerator is less than denominator, it is called regular or proper fraction. If a fraction is such that numerator is greater than denominator, such a fraction is called improper or irregular fraction. ಈಗ ನೋಡಿ ಇಲ್ಲಿ we will get another type called mixed fraction. ಏನಪ್ಪಾ ಅಂತಂತಂದ್ರೆ ಇದು ನ್ಯೂಮರಿಕಲ್ ಫ್ರಾಕ್ಷನ್ಸ್ ಅಲ್ಲಿ ಜಾಸ್ತಿ. ಓಕೆ, ಇನ್ ದಿ ಇಂಪ್ರಾಪರ್ ಬೇಡ, ದಿ ಇಂಪ್ರಾಪರ್ ಫ್ರಾಕ್ಷನ್, the improper fraction 5/3 equals 3 plus 2/3. 3 plus 2/3. ಸೊ ನಾವು ಇದನ್ನು ಡಿವಿಷನ್ ಮಾಡಿದಾಗ ನೋಡಿ ಇಲ್ಲಿ ಏನು ಬರುತ್ತೆ, 5 ನಾವು ಡಿವಿಷನ್ ಮಾಡಿದ್ರೆ 3 3 ಅಂತಾಗಿ 2 ರಿಮೈಂಡರ್ ಉಳಿಯುತ್ತೆ. ಸೊ ದಿಸ್ ಈಸ್ ರಿಮೈಂಡರ್. ದೆನ್ 3 3 ಅಂತ ಅನ್ನೋದು ಏನಾಗುತ್ತೆ, ಇಟ್ ಈಸ್ ದಿ ಕೋಶಂಟ್. ಇದೇನಿದು ಡಿವಿಸರ್, ಇದೇನಿದು ಡಿವಿಡೆಂಡ್. ಸೊ ಇಲ್ಲಿ ಏನಂತ ಬರಿಬೋದು ನಾವು ಅಂತಂದ್ರೆ ಇದನ್ನ there is one whole unit plus when the whole unit is divided by 3 there are 2 smaller remainder of the whole units ಅಂತ ಅರ್ಥ. When we divide remainder meaning ಏನು ಹೇಳಿ, the remainder shows the fractional number of equal parts taken out of dividing this by the number of equal divisions. So 5/3 ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ 5 of 1/3 ಅಂತ ಹೇಳ್ಬಿಟ್ಟು 5 of 1/3. ಇದರಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಇದೆ 3 plus 2 of 1/3 ಅಂತಿದೆ. ಇಲ್ಲಿ 3 plus 2 of 1/3 ಅಂತ ಅಂದ್ರೆ 3 plus 2 into 1/3 ಅಂತಿದೆ. 3 plus 2 into 1/3 ಅಂತಿದೆ. ಸೊ this is 3 plus 2 3 plus 2 of 1/3 ಅಂತ ಅರ್ಥ. ಸೊ ಅದೇನಾಗತ್ತೆ ಅಂತಂದ್ರೆ 3 plus 2 into 1/3 ಅಂತ ಅರ್ಥ. ಸೊ ನಮ್ದು ಡಿಸ್ಟ್ರಿಬ್ಯೂಟಿವ್ ಲಾ ಉಪಯೋಗಿಸಿದ್ರೆ ಏನಾಗುತ್ತೆ, 3 into 1/3 plus 2 into 1/3 ಅಂತ ಆಗುತ್ತೆ. Therefore this is ಏನಾಗುತ್ತೆ ಹೇಳಿ, 1 plus 2/3. This is whole part of measure. ಅಂದ್ರೆ 1 whole part ಇದೆ ಅಂತ. And this is fractional part of measure. So ಇದರಲ್ಲಿ since there is a mixture of both the whole part as well as the fractional part, this is a mixed fraction. This 1 plus 2/3 is symbolically written as 1 2 of 3, 1 2/3 ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಏನೇನಿದೆ ನೋಡಿ, ಇಲ್ಲಿ ಡಿವಿಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಅಡಿಷನ್ ವಿತ್ ದಿ ಹೋಲ್ ನಂಬರ್ ಅಂತ. ಸೊ ಅದಕ್ಕೆ ಇದನ್ನ 1 and 2/3 ಅಂತ ಓದ್ಬೇಕು. ಏನಂತ ಓದ್ಬೇಕು, 1 and 2/3 ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ನೋನ್ ಆಸ್ ಎ ಮಿಕ್ಸ್ಡ್ ಫ್ರಾಕ್ಷನ್. ಬೇಸಿಕಲಿ ಏನಪ್ಪಾ ಅಂದ್ರೆ ಇದು 3 1 3 2 5 ಅಂತ ಕೂಡಿದ್ರೆ 5/3 ಅನ್ನೋದು ಆಗುತ್ತೆ. ಅಷ್ಟು ಮೈಂಡಲ್ಲಿ ಇರಲಿ. ಬಟ್ ಮೈಂಡಲ್ಲಿ ಏನಿರಬೇಕು, ಇನ್ ಮಿಕ್ಸ್ಡ್ ಫ್ರಾಕ್ಷನ್ ಇಟ್ ಈಸ್ ದಿ ಸಮ್ ಆಫ್ ಹೋಲ್ ಪಾರ್ಟ್ and fractional part. This is whole part and this is the fractional part of it. Now algebraically also simplification of in algebraic fractions also so simplification of algebraic fractions.
simplification of algebraic fractions. ಅಲ್ಲೂ ನೋಡಿ ಇಲ್ಲಿ ಸೇಮ್ ಪ್ರೊಸೀಜರ್ ಮಾಡ್ಬೋದು ನಾವು. ಸಪೋಸ್ a fraction a by b is there and if I multiply and divide it by c, ಅಲ್ಲಿ ಏನ್ ತರ ರೂಲ್ ಉಪಯೋಗಿಸಿದ್ವಿ ಅದ್ರ ಪ್ರಕಾರ ಯೂಸ್ ಮಾಡಿದ್ರೆ ಇಲ್ಲಿ ನ್ಯೂಮರೇಟರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಸಿ ಬರುತ್ತೆ, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ಬಿ ಸಿ ಬರುತ್ತೆ. ಸೊ ಎ ಫ್ರಾಕ್ಷನ್ ಎ ಬೈ ಬಿ ಈಸ್ ಈಕ್ವಲ್ ಟು ಎ ಸಿ ಬೈ ಬಿ ಸಿ ಅಂತ. ಅದರ್ ವರ್ಡ್ಸ್, therefore in a fraction like a squared bc by abc squared ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ ನೋಡಿ, ಈಗ ಫ್ಯಾಕ್ಟರ್ಸ್ ತರ ಬರೆದ್ರೆ ಎ ಇಂಟು ಎ ಇಂಟು ಬಿ ಇಂಟು ಸಿ. ಯಾಕೆ? ಆಲ್ಜಿಬ್ರೈಕ್ ಟರ್ಮ್ ಅಂದ್ರೆ ಏನು ಹೇಳಿದ್ದೆ? ಇಟ್ ಈಸ್ ಮಲ್ಟಿಪಲ್ ಆಫ್ ನ್ಯೂಮರಿಕಲ್ ಸೈನ್ ಆಸ್ ವೆಲ್ ಆಸ್ ದಿ ಪವರ್ಸ್ ಆಫ್ ಲೆಟರ್ಸ್ ಅಂತ ಹೇಳಿ. ಸೊ ಆ ಪವರ್ಸ್ನ ಬಿಡಿಸಿ ಬರ್ದಿದ್ದೀನಿ. ಈಗ ಇಲ್ಲೇನಾಗುತ್ತೆ, ಎ ಇಂಟು ಬಿ ಇಂಟು ಸಿ ಇಂಟು ಸಿ ಅಂತ ಆಯ್ತು. ಈಗ ನೋಡಿ ಇಲ್ಲಿ ಎ ಟು ದಿ ಪವರ್ ಆಫ್ 1 ಎ ಟು ದಿ ಪವರ್ ಆಫ್ 1 ಒಂದು ಕಾಮನ್ ಫ್ಯಾಕ್ಟರ್. ಎ ಟು ದಿ ಪವರ್ ಆಫ್ 1 ಎ ಟು ದಿ ಪವರ್ ಆಫ್ 1 ಅನ್ನೋದು ಏನಾಗುತ್ತೆ, ಕಾಮನ್ ಫ್ಯಾಕ್ಟರ್, ಅದು ಹೊಟ್ಟೋಗುತ್ತೆ. ಹಾಗೇನೆ ಇಲ್ಲಿ ನೋಡಿ, ಇಲ್ಲಿ ಸಿ ಅಂತ ಅನ್ನೋದೊಂದು ಕಾಮನ್ ಫ್ಯಾಕ್ಟರ್ ಇದೆ, ಇಲ್ಲೂ ಸಿ ಅನ್ನೋದೊಂದು ಕಾಮನ್ ಫ್ಯಾಕ್ಟರ್ ಇದೆ. ಇಲ್ಲಿ ಬಿ ಅನ್ನೋದೊಂದು ಕಾಮನ್ ಫ್ಯಾಕ್ಟರ್ ಇದೆ, ಇಲ್ಲಿ ಬಿ ಅನ್ನೋದೊಂದು ಕಾಮನ್ ಫ್ಯಾಕ್ಟರ್ ಇದೆ. ಸೊ ಉಳಿದಿದ್ದೇನು ನಮಗೆ ಅಲ್ಲಿಗೆ? ದಿಸ್ ಈಸ್ ಈಕ್ವಲ್ ಟು ಎ ಬೈ ಸಿ. ಸೊ ಎ ಸ್ಕ್ವೇರ್ಡ್ ಬಿ ಸಿ ಬೈ ಎ ಬಿ ಸಿ ಸ್ಕ್ವೇರ್ಡ್ ಈಸ್ ಈಕ್ವಲೆಂಟ್ ಟು ದಿ ಸಿಂಪ್ಲೆಸ್ಟ್ ಎ ಬೈ ಸಿ. ಈಗ ಇಲ್ಲಿ ದೇರ್ ಫೋರ್ ಅಬ್ಸರ್ವ್ ಮಾಡಿ, ಇಲ್ಲಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಡು ನಾಟ್ ಹ್ಯಾವ್ ಎನಿ ಆಲ್ಜಿಬ್ರೈಕ್ ಕಾಮನ್ ಫ್ಯಾಕ್ಟರ್ಸ್. ಆಲ್ಜಿಬ್ರೈಕ್ ಕಾಮನ್ ಫ್ಯಾಕ್ಟರ್ಸ್ ಅಂದ್ರೆ ಏನು ಹೇಳಿ? ದೇರ್ ಆರ್ ನೋ letters of the same power in the both denominator and numerator. We can also extend this for expressions also. Similarly, a into x plus a whole squared by b into x minus a, x squared minus a squared ಅಂತ ಬರೆದ್ರೆ ನಾನು ಇದೇನಾಗುತ್ತೆ, a into x plus a ಇಂಟು ಎಕ್ಸ್ ಪ್ಲಸ್ ಎ ಅಂತ ಬರ್ಕೋಬಹುದು. ಹಾಗೇನೆ ನಮಗೆ ಇಲ್ಲಿ ಫ್ಯಾಕ್ಟರೈಸ್ ಮಾಡಿದ್ರೆ ಎ ಸ್ಕ್ವೇರ್ಡ್ ಮೈನಸ್ ಬಿ ಸ್ಕ್ವೇರ್ಡ್ ಇದ್ಕೊಳ್ಳೇನು, ಎ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತನೂ ಆಗುತ್ತೆ. ಸೊ ಈಗ ನೋಡಿ, ಇಲ್ಲೊಂದು ಕಾಮನ್ ಫ್ಯಾಕ್ಟರ್ ಬಂತು. ಸೊ ಕಾಮನ್ ಫ್ಯಾಕ್ಟರ್ ಇದು ಹೋಯ್ತು, ಇದು ಹೋಯ್ತು. ದಟ್ ಮೀನ್ಸ್ ಎಕ್ಸ್ಪ್ರೆಷನ್ ಇನ್ ದಿ ಬ್ರಾಕೆಟ್ ವಿತ್ ದಿ ಸೇಮ್ ಪವರ್ ಆಲ್ಸೋ ಆರ್ ಕಾಮನ್ ಫ್ಯಾಕ್ಟರ್ಸ್. ಅದಕ್ಕೋಸ್ಕರ ಫ್ಯಾಕ್ಟರೈಸ್ ಮಾಡೋದು ಅನ್ನೋ ಚಾಪ್ಟರ್ನ ಮುಂಚೆನೆ ಹೇಳ್ಕೊಟ್ಟಿತ್ತು. ದಟ್ ಮೀನ್ಸ್ we can simplify algebraic fractions in the same manner as the arithmetic fractions by cancelling common factors in the numerator and denominator. So ಇದೇನು ಬಂತು ಇವಾಗ? ಇದು ನೋಡಿ, ಇದು this is now therefore a by b into x plus a by x minus a ಅಂತ. So this is how we can simplify. Most important, observe ಮಾಡಿ, if I want to get the simplest fraction, ಏನು ಮಾಡ್ಬೇಕು ನಾನು? ಒಂದೊಂದೇ ಕಾಮನ್ ಫ್ಯಾಕ್ಟರ್ ತೆಕ್ಕೊಳ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಎ ಅಂತೆಲ್ಲ ಇತ್ತಲ್ಲ, ಒಂದೊಂದೇ ಕಾಮನ್ ಫ್ಯಾಕ್ಟರ್ ಬದಲು ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು? ಸೊ ಇಫ್ ವಿ ಫೈಂಡ್ ದಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬಿಟ್ವೀನ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ಒಂದೇ ಸತಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ವಿ ವಿಲ್ ಗೆಟ್ ದಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಎರಡರಲ್ಲೂ ಹೊಟ್ಟೋಗ್ಬಿಟ್ರೆ ಏನಾಗುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ಗೆ ಇನ್ಯಾವುದೋ ಕಾಮನ್ ಫ್ಯಾಕ್ಟರ್ ಇರೋದಿಲ್ಲ. ಆವಾಗ ಸಿಂಪ್ಲೆಸ್ಟ್ ಫ್ರಾಕ್ಷನ್ ಆಗುತ್ತೆ. ಸೊ we can generalize that a given fraction, ಈಗ ಗಿವನ್ ಫ್ರಾಕ್ಷನ್ ಅಂದ್ರೆ ಅದು ಅರ್ಥಮೆಟಿಕ್ ಆಗಿರ್ಬೋದು, algebraic ಆಗಿರ್ಬೋದು. A given fraction can be simplified, that is reduced to lowest form by finding
ಆ್ಯಂಡ್ ಕ್ಯಾನ್ಸಲಿಂಗ್ ಕೋರ್ಸ್ ಕಂಡಿಡಿದ್ಮೇಲೆ ಏನು ಮಾಡ್ತೀವಿ, ಎಕ್ಸ್ ಪ್ಲಸ್ ಏನು ಕಂಡಿಡಿದ್ಮೇಲೆ ಕ್ಯಾನ್ಸಲ್ ಮಾಡ್ತೀವಿ. ಆ್ಯಂಡ್ ಕ್ಯಾನ್ಸಲಿಂಗ್ HCF of numerator and denominator. Numerator and denominator. So, ಇವತ್ತು let us try to solve. So, numerator and denominator ಗೆ numerical ನಲ್ಲಿ ಏನು ಮಾಡ್ತೀವಿ? We will try to find the prime factors and use that rule. HCF ಮಾಡ್ಬೇಕಾದ್ರೆ ಏನು ಮಾಡಬೇಕು? You have to identify all the common factors and find the multiple of the lowest powers of the common factors. So, because common factor has to be a divisor, ಅದರಿಂದ lowest power ತಗೋಬೇಕು. So, ಆ ಥರ ತಗೊಂಡು we can always try to find that. So, ಒಂದೆರಡು ಲೆಕ್ಕ ತೋರಿಸ್ತೀನಿ. ಹಾಗೇನೆ ಪ್ರತಿ ಸಲ ನಾನು ಪ್ರೈಮ್ ಫ್ಯಾಕ್ಟರ್ ಕಂಡುಹಿಡಿಯೋದು ಕಷ್ಟ ಆಗೋದ್ರಿಂದ ಆಲ್ಜಿಬ್ರಾದಲ್ಲೂ ಪ್ರತಿ ಸಲ ಫ್ಯಾಕ್ಟರೈಸ್ ಮಾಡೋದು ಕಷ್ಟ ಆಗುತ್ತೆ. ಅಂಥವಾಗ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಕ್ವಿಕ್ಕಾಗಿ HCF ಹೆಂಗೆ ಕಂಡುಹಿಡಿಯೋದು ಅನ್ನೋ ಪ್ರೊಸೀಜರ್ನ ಫಸ್ಟ್ ಇವತ್ತು ಅರ್ಥಮೆಟಿಕ್ಗೆ ತೋರಿಸ್ತೀನಿ. ಟೈಮ್ ಸಿಕ್ಕರೆ ಆಲ್ಜಿಬ್ರಾಗೂ ತೋರಿಸ್ತೀನಿ, ಇಲ್ಲದ್ರೆ ನಾಳೆ ತೋರಿಸ್ತೀನಿ. ಸೊ ಒಂದು ಲೆಕ್ಕ ತಗೊಳ್ಳೋಣ. Simplify 221 by 247. Examples. First ಒಂದು ಲೆಕ್ಕ ತಗೊಳ್ಳೋಣ. 146 by 246 ಅಂತಾನೆ ತಗೊಳ್ತೀವಿ. 146 by 246 ಇರಲಿ. ಸೊ ನಾವೇನು ಮಾಡ್ಬೇಕು ಇವಾಗ? ಸಿಂಪ್ಲಿಫೈ ಅಂದ್ರೆ ಏನು ಮಾಡಬೇಕು? ಕಾಮನ್ ಫ್ಯಾಕ್ಟರ್ಸ್ ಯಾರಿದ್ದಾರೋ ಅವ್ರನ್ನೆಲ್ಲ ತೆಗಿಬೇಕು ಅಂತ ಹೇಳಿ. ಸೊ ಏನು ನಮಗೆ ಗೊತ್ತಿರೋ ಮೆಥಡ್ ಯಾವುದು? 146 ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡಿಯೋದು. ಈಗ ಪ್ರೈಮ್ ಫ್ಯಾಕ್ಟರ್ಸ್ ಆಕ್ಚುಲಿ ಸ್ಟೆಪ್ ಏನು? HCF ಆಫ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. HCF ಆಫ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಇಂದ ಕಂಡುಹಿಡಿಯೋದು. ಯೂನಿಟ್ ಅಲ್ಲಿ ಈವನ್ ನಂಬರ್ ಇದೆ, ಅದರಿಂದ 2 7 14, 2 3 16. ಇನ್ನೆಲ್ಲಾರು ಹೋಗುತ್ತಾ? 3 2 6 13, 3 ಎಲ್ಲೂ ಹೋಗೋದಿಲ್ಲ. ಸೀದಾ ಅದೇನಾಗೋಯ್ತು? ಫೈನಲಿ ಇಟ್ ಹ್ಯಾಸ್ ಬಿಕಮ್ ಎ ಪ್ರೈಮ್ ನಂಬರ್. 73 ಯಾವ್ದಾದ್ರು ಮಗ್ಗಿನಲ್ಲಿ ಬರುತ್ತಾ? ಈಗ ನೋಡಿ ಇಲ್ಲಿ. ಅದಕ್ಕಿಂತ ಮುಂಚೆ ಏನು ಮಾಡ್ಬೋದು? ಈಗ 3ರಿಂದ ಭಾಗ ಆಗ್ಬೇಕಾದ್ರೆ 2 ನಂಬರ್ನ ಕೂಡಿದ್ರೆ ನಮಗೆ 9 ಬರಬೇಕು ಅಥವಾ 3 ಬರಬೇಕು. ಅಂದ್ರೆ ಇಟ್ ಶುಡ್ ಬಿ ಡಿವಿಸಿಬಲ್ ಬೈ 9. 7 3 10 ಆಗೋಯ್ತು, ಆಗೋದಿಲ್ಲ. ಸೊ ಇನ್ನು ಮತ್ತೆ 4ರಿಂದ ಅಂದರೆ ಯೂನಿಟ್ ಪ್ಲೇಸಲ್ಲಿ ಈವನ್ ನಂಬರ್ ಇರಬೇಕು. 5ರಿಂದ ಆಗ್ಬೇಕಾದ್ರೆ ಯೂನಿಟ್ ಪ್ಲೇಸಲ್ಲಿ 0 ಅಥವಾ 5 ಇರಬೇಕು. 6ರಿಂದ ಆಗ್ಬೇಕಾದ್ರೂ ಈವನ್ ನಂಬರ್, ಅದರಿಂದ 6 ಇಲ್ಲೊಂದು ಈವನ್ ನಂಬರ್ ಇರಲೇಬೇಕು. 3 2 2ರಿಂದನೂ ಭಾಗ ಆಗ್ಬೇಕಲ್ಲ ಅದಕ್ಕೆ. 7ರಿಂದ ಆಗ್ಬೇಕಾದ್ರೆ ಅಫ್ಕೋರ್ಸ್ ಅದಕ್ಕೆ 3 2 6 ಅಂತ ಮಾಡಿ ಆಮೇಲೆ ಅದನ್ನ 7ರಲ್ಲಿ ಕಳೆದು 1 ಅಂತ ಬಂದಮೇಲೆ ಆ 1 ಅನ್ನೋದು ಇಟ್ ಶುಡ್ ಬಿ ಡಿವಿಸಿಬಲ್ ಬೈ 7 ಅಂತ ಆಗುತ್ತೆ. ಆದರೆ ಇಲ್ಲಿ ನಾವು 7ರ ಮಗ್ಗಿನಲ್ಲಿ ಬರುತ್ತಾ ಅಂತ ನೋಡೋದು. 7ಕ್ಕಾದ್ರೆ ಬೆಸ್ಟ್ ಅಂದರೆ ಮಗ್ಗಿನಲ್ಲಿ ಬರುತ್ತಾ ಅಂತ. 7 6 47, 7 7 49, 7 8 56, 7 10 70, 7 11 77, 7 12 84 ಆಗೋಗ್ಬಿಡುತ್ತೆ. ಸೊ 7 11 77 ಆಗುತ್ತೆ, 7 10 70, 10 11ಕ್ಕೆ ಮಧ್ಯನೇ ಹೊಟ್ಟೋಗ್ಬಿಡ್ತಿದ್ದು. ಸೊ ಆಗೋದಿಲ್ಲ. 8 ಈವನ್ ನಂಬರು, 9 ಅಷ್ಟೇ. 9 ಆಗ್ಬೇಕಾದ್ರೆ ಕೂಡಿದ್ರೆ 9ರಿಂದ ಡಿವೈಡ್ ಆಗಬೇಕು. ದೇರ್ ಫಾರ್ ದಿಸ್ ಇಸ್ ಎ ಪ್ರೈಮ್ ನಂಬರ್ ಅಂತ ಆಗೋಯ್ತು. ಓಕೆ, ನೆಕ್ಸ್ಟ್ 246 ಹಾಗೆ ಟ್ರೈ ಮಾಡೋಣ. ಮತ್ತೆ 2 1 2, 2 2 4, 2 3 6. ಇಲ್ಲಿ 3ರಿಂದ ಹೋಗುತ್ತೆ, ಯಾಕೆ 1 2 3 3 3 6 6 3ರಿಂದ ಭಾಗ ಆಗೋದ್ರಿಂದ 3ರಿಂದ ಹೋಗುತ್ತೆ. 3 4 2, 3 1 3. ಮತ್ತೆ 41. ಈಗ ನೋಡಿ ಮತ್ತೆ ಯೂನಿಟ್ ನಂಬರಲ್ಲಿ ಹೋಗುತ್ತಾ? ಹೋಗೋದಿಲ್ಲ. ಯೂನಿಟ್ ನಂಬರಲ್ಲಿ ಯೂನಿಟ್ ಪ್ಲೇಸಲ್ಲಿ ಈವನ್ ನಂಬರ್ ಇಲ್ಲ, 2ರಿಂದ ಆಗಲ್ಲ. 4 1 5, 3ರಿಂದ ಭಾಗ ಆಗಲ್ಲ. ಆಮೇಲೆ 4 ಈವನ್ ನಂಬರ್ ಇಲ್ಲ. 5ಕ್ಕೆ 0 5 ಇಲ್ಲ. 6ಕ್ಕೆ ಬರ್ಬೇಕಾದ್ರೆ ಈವನ್ ನಂಬರು ಅದಿಲ್ಲ. 7ಕ್ಕೆ ಬರ್ಬೇಕಾದ್ರೂ ಅಷ್ಟೇ. 7 7 49, 7 6 42, 7 5 35. ಸೊ 7 5 35, 7 6 42, 41 ಮಿಸ್ ಆಗೋಯ್ತು. 8ಕ್ಕೆ ಮತ್ತೆ ಈವನ್ ನಂಬರ್ ಬರುತ್ತೆ. 9ಕ್ಕೆ ಬರ್ಬೇಕಾದ್ರೆ ಕೂಡಿದ್ರೆ 9ರಿಂದ ಡಿವೈಡ್ ಆಗಬೇಕು, ಆಗೋದಿಲ್ಲ. ಸೊ ದಿಸ್ ಇಸ್ ಆಲ್ಸೋ ಎ ಪ್ರೈಮ್ ನಂಬರ್ ಅಂತ ಆಯ್ತು. ಸೊ ಈಸ್ ಈಕ್ವಲ್ ಟು ಏನು ಬಂತು? 2 × 73 by 2 × 3 × 41 ಅಂತ ಬಂತು. 2 × 3 × 41. ಸೊ ಈಗ ನಮ್ಗೆ ಹೋಗ್ತಾ ಇರೋದು ಯಾವುದು?
ಒಂದೇ ಅಂಕಿ. ಸೊ ದೇರ್ ಫಾರ್ ವಿ ನೌ ಗೆಟ್ 73 by 3 3 3 4 12 123 ಅಂತ ಹೇಳಿ. ಓಕೆ, ಸಪೋಸ್ ಇನ್ನೊಂದು ತಗೊಳ್ಳೋಣ. (48 by 126 ಅಂತ ತಗೊಳ್ಳೋಣ. 128 ಅಂತ 48 by 128. ಈಗಲೂ ಅಷ್ಟೇ ನೋಡೋಣ. ಮತ್ತೆ 48 ಮಾಡಿದ್ರೆ ನಮಗೆ 2 2 4 2 4 8 2 12 24 2 6 12 2 3 6. ಸೊ ಏನು ಬಂತು? 2 to the power of 4 into 3 ಅಂತ ಬಂತು. ಹಾಗೆ 128 ಏನು ಬರುತ್ತೆ ನೋಡಿ. 128 2 6 12 2 4 8 2 3 6 2 2 4 2 1 2 2 6 12 2 8 16 2 4 8 2 2 4 2 2 square 2 cube 2 to the power of 4 2 to the power of 5 2 to the power of 6 2 to the power of 7 ಅಂತ ಬಂತು. ಸೊ ಈಗ ನಮಗೆ 2 to the power of 4 into 3 by 2 to the power of 7 into 3. ಸೊ ಕಾಮನ್ ಫ್ಯಾಕ್ಟರ್ ಯಾವುದು? 2. ಅದರದ್ದು ಲೀಸ್ಟ್ ಪವರ್ ಯಾರು? 2 to the power of 4. ಸೊ ಕಾಮನ್ ಫ್ಯಾಕ್ಟರ್ ಇಸ್ 2 to the power of 4. ಇಲ್ಲಿ 2 to the power of 4 ಇಂಟು ಏನಾಗುತ್ತೆ? 7 ಹಾಕೋದ್ರೆ 3 ಉಳಿಯುತ್ತೆ. ಸೊ ಅದು ಕ್ಯಾನ್ಸಲ್ ಆಯಿತು. ಓಕೆ, 2 to the power of 4 into 3. ಇಲ್ಲಿ 2 to the power of 7 into 3 ಅಂತ ಬರ್ಬಿಡ್ತೀನಿ ಪೆದ್ದಂತರ. ಇಲ್ಲ, ಇಲ್ಲಿ 2 to the power of 7 into 3 ಇದೆ. ಇಲ್ಲ. ಓಕೆ, ಸೊ ದೇರ್ ಫಾರ್ this is now equal to 3 by 8. 3 by 8 ಅಂತ ಹೇಳ್ಬಿಟ್ಟು ನಮಗೆ ಉತ್ತರ ಬರ್ತಾ ಇದೆ. ಓಕೆ, ಸೊ ಈಗ 2 to the power of 4 ಅಂದ್ರೆ ಎಷ್ಟು ಹೇಳಿ? 2 4 4 4 16. ದೇರ್ ಈಸ್ ಅನ್ ಆಲ್ಟರ್ನೇಟ್ ಮೆಥಡ್. ಅದನ್ನ ಇದ್ರಲ್ಲಿ ಸುಮ್ಮನೆ ತಿಳ್ಕೊಳ್ಳೋಣ. ಬೇರೆ ಇಂಪಾರ್ಟೆಂಟ್ ಲೆಕ್ಕಗಳಿಗೆ ಅದು ಬಹಳ ಯೂಸ್ಫುಲ್ ಆಗುತ್ತೆ. ಬಟ್ ಇಲ್ಲಿ ಜಸ್ಟ್ ಫಾರ್ ಕಂಪ್ಯಾರಿಸನ್ I am showing you that method. Alternate method to find HCF of numerator and denominator when factorization takes more time for large numbers. ಫಸ್ಟ್ ಇದಕ್ಕೆ ಮಾಡಿದ್ರೆ ಆಮೇಲೆ ಆ ನಂಬರ್ಸ್ಗೂ ಕಂಡುಹಿಡಿಯೋದಕ್ಕೆ ಈಸಿ ಆಗುತ್ತೆ. ಸೊ ಆಲ್ಟರ್ನೇಟ್ ಮೆಥಡ್ ಏನಪ್ಪ ಅಂತಂತಂದ್ರೆ, ಲೆಟ್ ಅಸ್ ಟೇಕ್ ದಿಸ್ ಎಕ್ಸಾಂಪಲ್ ಇಟ್ ಸರ್. ದಿಸ್ ಮೆಥಡ್ ಏನು ಅಂತಂದ್ರೆ, ಈ ಕಾಮನ್ ಫ್ಯಾಕ್ಟರ್ ಅನ್ನೋದು HCF ಅನ್ನೋದು ಏನು ಬರುತ್ತೆ, ಅದು ಈ ಏನು ಗಿವನ್ ನಂಬರ್ಸ್ ಇರುತ್ತಲ್ಲ ಅದರ ಸಮ್ಮನ್ನು ಡಿವೈಡ್ ಮಾಡುತ್ತೆ. ದೊಡ್ಡದ್ರಲ್ಲಿ ಚಿಕ್ಕದನ್ನು ಕಳೆದಾಗ ಆ ಡಿಫರೆನ್ಸ್ ಅನ್ನು ಅದು ಡಿವೈಡ್ ಮಾಡುತ್ತೆ. ಅಂದ್ರೆ ಎನಿ ಅಡಿಷನ್, ಸಬ್ಟ್ರಾಕ್ಷನ್ ಅಂಡ್ ಕನ್ಸಿಡರಿಂಗ್ ಮಲ್ಟಿಪಲ್ಸ್ ಆಫ್ ದೀಸ್ ನಂಬರ್ಸ್ ಆಲ್ಸೋ. ಅಂದ್ರೆ 48 into 2 128 into 3 ಈ ಥರದ್ದೆಲ್ಲ ಮಾಡಿ ಅವನ್ನ ಕೂಡಿ ಕಳೆದು ಎಲ್ಲ ಮಾಡಿದ್ರು ಕೂಡ ಆ ಆಪರೇಷನ್ಸ್ ಕೂಡ ಈ HCF ಅನ್ನೋದು ಡಿವೈಡ್ ಮಾಡುತ್ತೆ ಅನ್ನೋದು ಪ್ರಿನ್ಸಿಪಲ್ ಉಪಯೋಗಿಸ್ಕೊಂಡು ದೇರ್ ಈಸ್ ದಿಸ್ ಮೆಥಡ್. ನಾ ಕೂಡ ಕಲಿಬೇಕಾದ್ರೆ ಸಕ್ಸೆಸಿವ್ ಡಿವಿಷನ್ ಅಂತ ಹೇಳ್ಬಿಟ್ಟು, ಇದಕ್ಕೆ ಏನಂತ ಹೇಳ್ತೀವಿ? ಸಕ್ಸೆಸಿವ್ ಡಿವಿಷನ್. ಏನ್ ಮಾಡ್ತೀವಿ? ನ್ಯೂಮರೇಟರ್ ಡಿನಾಮಿನೇಟರ್ ನಲ್ಲಿ ಒಂದೊಂದ್ಸತಿ ಇಂಪ್ರಾಪರ್ ಫ್ರಾಕ್ಷನ್ ಕೊಟ್ರೆ ನ್ಯೂಮರೇಟರ್ ಜಾಸ್ತಿ ಇರ್ಬೋದು, ಬಟ್ ದೊಡ್ಡ ನಂಬರ್ನ ಚಿಕ್ಕ ನಂಬರ್ ಇಂದ ಡಿವೈಡ್ ಮಾಡ್ತೀವಿ. ಸೊ ದೊಡ್ಡ ನಂಬರ್ನ ಚಿಕ್ಕ ನಂಬರ್ ಇಂದ ಡಿವೈಡ್ ಮಾಡಿದಾಗ ಒಂದು ರಿಮೈಂಡರ್ ಬರುತ್ತೆ. ಏನ್ ಬರುತ್ತೆ? ನಮಗೆ ಒಂದು ರಿಮೈಂಡರ್ ಬರುತ್ತೆ. ಆ ರಿಮೈಂಡರ್ ಬಂದಾಗ ಇದು ಸರಿಯಾಗಿ ಮಾಡಿದೀವಿ. 16 3 48 16 8 128 98 8 4 12 3 by 8. ಓಕೆ, ಸೊ 16 ಅನ್ನೋದು ಬರ್ತಾ ಇದೆ ಇವಾಗ. ಇರ್ಲಿ. ಸೊ ಈ ತರ ಡಿವೈಡ್ ಮಾಡಿದಾಗ ಒಂದು ರಿಮೈಂಡರ್ ಬರುತ್ತೆ ನಮಗೆ. ಆ ರಿಮೈಂಡರ್ ಬಂದಿದ್ದನ್ನ ಏನಾಗಿರುತ್ತೆ, ಆ ರಿಮೈಂಡರು
ಆ 48ನ ನಾವು ಡಿವಿಸರ್ ತಗೊಂಡ್ರೆ 48ಕ್ಕಿಂತ ಕಮ್ಮಿ ಇರುತ್ತೆ, ಅಲ್ಲಿ ತನಕ ಡಿವೈಡ್ ಮಾಡ್ತೀವಿ. ಸೊ ರಿಮೈಂಡರ್ ಸಣ್ಣದಿರುತ್ತಲ್ಲ ಅದನ್ನ ಮತ್ತೆ ಡಿವಿಸನ್ ಅಂತ ತಗೊಂಡು ಮುಂಚೆ ಯಾವುದನ್ನ ಡಿವಿಸರ್ ಆಗಿತ್ತೋ ಅದನ್ನ ಡಿವಿಡೆಂಡ್ ಅಂತ ತಗೊಂಡು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತೀವಿ. ಯಾವುದೋ ಒಂದು ನಂಬರ್ ಡಿವಿಸರ್ ಬಂದಾಗ ರಿಮೈಂಡರ್ 0 ಬರುತ್ತೆ. ಆ ಲಾಸ್ಟ್ ನಂಬರ್ ಫಾರ್ ವಿಚ್ ಡಿವಿಸರ್ ಇಸ್ 0 ಅದನ್ನ ನಾವು ವಿ ವಿಲ್ ಕಾಲ್ ದಟ್ ದಿ HCF ಅಂತ ಹೇಳ್ಬಿಟ್ಟು. ಸೊ ಪ್ರೊಸೀಜರು ಬರೀತೀನಿ ಇಲ್ಲಿ. Take the smaller number as divisor and the bigger as the dividend and find the remainder. ರಿಮೈಂಡರ್ ಏನು ಅಂತ ಕಂಡುಹಿಡಿಯೋದು. ಓಕೆ, ಕಂಡುಹಿಡಿದಾದ್ಮೇಲೆ ನೆಕ್ಸ್ಟ್ ಯೂಸ್ ರಿಮೈಂಡರ್ ಆಸ್ ಡಿವಿಸರ್. ಅಂದ್ರೆ ರಿಮೈಂಡರ್ ಏನು ಬಂದಿರುತ್ತೋ ಅದನ್ನೇ ಡಿವಿಸರ್ ಆಗಿ ತಗೊಳ್ಳೋದು, ಅಂದ್ರೆ ಯಾವ್ದರಿಂದ ಭಾಗಿಸ್ಬೇಕೋ ಆ ಥರ ಆ ನಂಬರಿಗೆ ತಗೊಳ್ಳೋದು. ಆ್ಯಂಡ್ ಪ್ರೀವಿಯಸ್ ಡಿವಿಸರ್ ಆಸ್ ದಿ ಡಿವಿಡೆಂಡ್. ಪ್ರೀವಿಯಸ್ ಡಿವಿಸರ್ ಇತ್ತಲ್ಲ ಅದನ್ನ ಆಸ್ ನ್ಯೂ ಡಿವಿಡೆಂಡ್. ಅಂಡ್ ಕಂಟಿನ್ಯೂ ದಿಸ್ ಪ್ರಾಸೆಸ್. ಏನು ದಿಸ್ ಪ್ರಾಸೆಸ್ ಅಂದ್ರೆ ಫೈಂಡ್ ದ ರಿಮೈಂಡರ್ and then use it as the new divisor, take the previous divisor as the new dividend and perform, and continue this process till remainder is 0. Okay, avaga then the last divisor for which remainder is 0, that will be the HCF. ಬಹಳ ಇಂಪಾರ್ಟೆಂಟ್ ನೋಟ್ ಏನು, if the last remainder is not 0, ಸಾಮಾನ್ಯ 1 ಬರುತ್ತೆ, then 1 is the HCF. ಅಂದ್ರೆ ಕೊಟ್ಟಿರೋ ಫ್ರಾಕ್ಷನ್ ಏನೇನೆ ಸಿಂಪ್ಲಿಫೈಡ್ ಫ್ರಾಕ್ಷನ್ ಅಂತ. ಕೆಲವು ಸತಿ ಗೊತ್ತಾಗಲ್ಲ, ದೊಡ್ಡ ನಂಬರ್ ಬರೆದ್ಬಿಡ್ತೀವಿ, ಆ ದೊಡ್ಡ ನಂಬರ್ ಏನೇನೆ ಪ್ರೈಮ್ ನಂಬರ್ಸ್ ಇರುತ್ತೆ. ಒಂದ್ಸತಿ ನೋಡ್ಬೇಕು. ದಿಸ್ ಇಸ್ ಒನ್ ಆಫ್ ದಿ ಇಂಡೈರೆಕ್ಟ್ ಮೆಥಡ್ ಟು ಚೆಕ್ ವೆದರ್ 2 numbers ಆರ್ ರಿಲೇಟಿವ್ ಪ್ರೈಮ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಆ ಥರನೂ ಕೆಲವು ಸತಿ ಕಾಂಪಿಟೇಷನ್ ಅಲ್ಲಿ ಚೆಕ್ ವೆದರ್ ದೇ ಆರ್ ರಿಲೇಟಿವ್ ಪ್ರೈಮ್ಸ್ ಅಂತಾನು ಕೊಡ್ತಾರೆ ದೊಡ್ಡದ್ದು. ಸೊ ಈ ಪ್ರೊಸೀಜರ್ನ ಲೆಟ್ ಅಸ್ ಚೆಕ್ ದಿ ಪ್ರೀವಿಯಸ್ ಎಕ್ಸಾಂಪಲ್. ಲೆಟ್ ಅಸ್ ಚೆಕ್ ವಿತ್ ಯಾವುದದ್ದು ನಾವು ತಗೊಂಡಿದ್ದು 48/128. ಓಕೆ, ಸೊ 48/128 ಅಂತಂದ್ರೆ ನೋಡಿ ಇಲ್ಲಿ ಏನಾಗುತ್ತೆ ಅಂತ. ಏನ್ ಮಾಡ್ತೀವಿ, 128ನ ಡಿವಿಡೆಂಡ್ ಅಂತ ತಗೊಂಡ್ವಿ. ಸೊ ಬಿಗ್ಗರ್ ಆಸ್ ಡಿವಿಡೆಂಡ್ ಸ್ಟಾರ್ಟಿಂಗ್ ಅಲ್ಲಿ. 48 ಇದೇನಿದು, ಸ್ಮಾಲರ್ ಆಸ್ ಡಿವಿಸರ್ ಮಾಡಿದ್ವಿ. ಈಗ ನೋಡಿ ಇಲ್ಲಿ ಯಾವಾಗ್ಲೂ ಅಷ್ಟೇನೆ 48 128ರಲ್ಲಿ ಎಷ್ಟು ಸತಿ ಹೋಗುತ್ತೆ ಅನ್ಬೇಕಾದ್ರೆ ಸಾಮಾನ್ಯ ಈ ಲಾಸ್ಟ್ ಯೂನಿಟ್ ಡಿಜಿಟ್ ಬಿಟ್ಬಿಟ್ಟು ಅದು ಬಿಟ್ಟಾದ್ಮೇಲೆ ಇಲ್ಲಿ 12 ಉಳಿಯುತ್ತೆ, ಇಲ್ಲಿ 4 ಉಳಿಯುತ್ತೆ. 4 3 12 ಅಂತ ಬರುತ್ತೆ ಅಂತ ಇಟ್ಕೊಳ್ಳೋಣ. ಇಲ್ಲೇನಾಗುತ್ತೆ, 3 8 24, 3 2 6 2 8 ಅಂತ ಬಂದು 3 1 3 ಅಂತ ಬಂದ್ಬಿಡುತ್ತೆ. ಸೊ 48 3 3 ಜಾಸ್ತಿ ಆಗ್ಬಿಡುತ್ತೆ ಅಂತ. 48ರಲ್ಲಿ 2 8 16 7 9 ಅಂತ. ಸೊ ಅದನ್ನ ಫಸ್ಟ್ ಟ್ರಯಲ್ ಕೋಶೆಂಟ್ ಅನ್ನೋದನ್ನ ಕಂಡುಹಿಡ್ಕೋಬೇಕು. ಸೊ ಈಗ 2 ಸಾಕಾಗುತ್ತೆ. 2 8 16, 2 4 8 1 9, 8 6 ಹೊಡೆದ್ರೆ 2, 12 9 ಹೋದ್ರೆ 3.
ಸೊ ಈಗ ಇದು ರಿಮೈಂಡರ್ ಬಂತು. ಸೊ ಈಗೇನು ಮಾಡೋದು, ರಿಮೈಂಡರ್ ಆಸ್ ನ್ಯೂ ಡಿವಿಸರ್, ರಿಮೈಂಡರ್ ಆಸ್ ನ್ಯೂ ಡಿವಿಸರ್ 48. ಸೊ ಒಂದ್ಸತಿ ಹೋಗುತ್ತೆ. ಸೊ 32 ಅಂತ ಆಯ್ತು. 8ರಲ್ಲಿ 2 ಹೋದ್ರೆ 6, 4ರಲ್ಲಿ 3 ಹೋದ್ರೆ 1. ನೆಕ್ಸ್ಟು ಇದು ನೋಡಿ ಇಲ್ಲಿ, ಅಂಡ್ ದಿಸ್ ಏನಿದು ಪ್ರೀವಿಯಸ್ ಡಿವಿಸರ್ ಆಸ್ ದಿ ಪ್ರೀವಿಯಸ್ ಡಿವಿಸರ್ ಆಸ್ ನ್ಯೂ ಡಿವಿಡೆಂಡ್ ಮಾಡಿದ್ವಿ. ಈಗ ಮತ್ತೆ ಇದೇನಾಗುತ್ತಿದು ರಿಮೈಂಡರ್ ಆಸ್ ನ್ಯೂ ಡಿವಿಸರ್. 16 32, ಈ 32 ಏನಾಗುತ್ತೆ, ದಿಸ್ ಈಸ್ ಅಗೈನ್ ಪ್ರೀವಿಯಸ್ ಡಿವಿಸರ್ ಆಸ್ ನ್ಯೂ ಡಿವಿಸರ್. ಸೊ ನೋಡಿ ಹೊಟ್ಟೋಯ್ತು. ಹೋದ ತಕ್ಷಣ ಏನು ಬಂತು ನೋಡಿ ಇಲ್ಲಿ 0 0. ಸೊ ದಿಸ್ ಈಸ್ ದಟ್ ಲಾಸ್ಟ್ ರಿಮೈಂಡರ್ ವಿಚ್ ಡಿವೈಡೆಡ್ ಗಿವಿಂಗ್ 0 ಆಸ್ ದಿ ರಿಮೈಂಡರ್. ಸಿನ್ಸ್ division by 16 gives 0 remainder, HCF equals 16. ನೋಡಿದ್ರಾ? ಈಗ HCF is equal to ಏನು ಬಂತು ನೋಡಿ ಇಲ್ಲಿ 16 ಅಂತ ಮುಂಚೆ ಬಂದಿತ್ತಲ್ಲ ನಮಗೆ. 2 4 4 8 8 16 2 to the power of 4 ಅಂತ ಪ್ರೈಮ್ ಫ್ಯಾಕ್ಟರ್ ಇಂದ ಬಂದಿತ್ತು. ಸೊ ಇಲ್ಲಿ ನಮ್ಗೆ ಒಂದ್ಸತಿ ಭಾಗಿಸಿದ ತಕ್ಷಣನೇ ಸಿಕ್ಬಿಡ್ತು. ಓಕೆ, ಬಟ್ ಈಗ ಬಂದಾಯ್ತಲ್ಲ, ಅದು ಬಂದಾದ್ಮೇಲೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್ ಅಂದ್ರೆ, ಸೊ ಯು ಹ್ಯಾವ್ ನೌ ಫೌಂಡ್ ದಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅಂದ್ರೆ ಇನ್ನು ಉಳಿದಿದ್ದ ಫ್ಯಾಕ್ಟರ್ ಯಾವುದು ಅಂತ. ನೆಕ್ಸ್ಟ್ ಸ್ಟೆಪ್ ಈಸ್ ಟು ಫೈಂಡ್ ದಿ ಅದರ್ ಫ್ಯಾಕ್ಟರ್. ಅದರ್ ಫ್ಯಾಕ್ಟರ್ ಅಂದ್ರೆ HCF ಕಂಡಿಡಿದ ಮೇಲೆ ಇನ್ನೊಂದು ಫ್ಯಾಕ್ಟರ್ ಉಳಿಯುತ್ತೆ, ಅದು ದಟ್ ಈಸ್ ಅದರ್ ಫ್ಯಾಕ್ಟರ್ ಆಫ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಅದಕ್ಕೇನ್ ಮಾಡಬೇಕು, HCF divided by numerator and HCF ಇದು this will be other factor ಬರುತ್ತೆ, other factor ಬರುತ್ತೆ. denominator or denominator, numerator or denominator. ಸೊ ಈಗ ನೋಡಿ ನಮಗೆ 16 ಅಂತ ಬಂತು, ಇಲ್ಲಿ 48 ಇದೆ, 16 3 48. therefore 48 equals 16 into 3 ಅಂತ ಬರ್ಕೊಳ್ಳೋದು. 12ಗೆ ಅದೇ ತರ 128 ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ 16 32 14 64 16 70 ಸುಮ್ಮನೆ 16 30 14 96 16 102 16 128 8 48 8 4. ಸೊ 16 128. ಸೊ ಮಗ್ಗಿ ಇಂಪಾರ್ಟೆಂಟ್. therefore 128 equals 16 into 8 ಅಂತ ಆಯ್ತು. therefore ಇಲ್ಲಿ ಬರೆಯೋದು 48 by 128 equals 16 into 3 by 16 into 8 ಹೋಯ್ತು 3 by 8 ಅಂತ. okay, so let me show one slightly bigger problem. 837 by 927 simplified. 837 by 927. Okay, so ಇಲ್ಲಿ ಏನು ಮಾಡ್ತೀವಿ ಈಗ, we will use the shorter method. ಏನದು ಮೆಥಡ್? ಸೊ 927 ಅಂತ ತಗೊಳ್ತೀವಿ ಈಗ. 927 837. ಸೊ ಇದು ಸೀದಾ ಗೊತ್ತಾಗ್ಬಿಡುತ್ತೆ, ಒಂದೇ ಸತಿ ಹೋಗುತ್ತೆ ಇದು 837 ಅಂತ. 7ರಲ್ಲಿ 7 ಹೋದ್ರೆ 0, 12ರಲ್ಲಿ 3 ಹೋದ್ರೆ 9, 8ರಲ್ಲಿ 9 ಹೋದ್ರೆ 0. 837 ಅಂತ ಈಗ ಇದನ್ನ ಹಾಕೊಳ್ಳೋದು. ಈಗ ನೋಡಿ ಇಲ್ಲಿ, ಈಗ ರಿಮೈಂಡರ್ ಇದು ಪ್ರೀವಿಯಸ್ ಡಿವಿಸರ್,
ಸೊ ಈಗ ನೋಡಿ ಇಲ್ಲಿ 90 ಅಂತಂದ್ರೆ 9763 ಅಂತಿದೆ. 98 72, 9 81 ಹೋಗುತ್ತಾ ಅಂತ ನೋಡೋದು. 9 91 80, ಸೊ ಹೋಗುತ್ತೆ. 9 81 90 81. ಸೊ 7 3ರಲ್ಲಿ 1 ಹೋದ್ರೆ 7 90 ಬಂತು. ಸೊ 27 3ಲಿ 3 7 21 3 6 2 8 27 3ಲಿ 81 ಎಷ್ಟು ಬಂತು 9 27 ಅಂತ ಆಯ್ತು. 9 3ಲಿ 27 ಅಂತ ಬಂತು. ದೇರ್ಫೋರ್ ಸೊ ಏನ್ ಬಂತಲ್ಲಿಗೆ ದೇರ್ಫೋರ್ HCF ಈಕ್ವಲ್ಸ್ 9 ಅಂತ ಬಂತು. ಅದರ್ ಫ್ಯಾಕ್ಟರ್ಸ್ ಇವಾಗ ಏನ್ ಮಾಡೋದು ಅದರ್ ಫ್ಯಾಕ್ಟರ್ಸ್ಗೆ ಏನ್ ಮಾಡೋದು ಇವಾಗ 837 ಡಿವೈಡೆಡ್ ಬೈ 9 ಈ ತರ ಹಾಕೊಂಬಿಡಿ. ಯಾಕೆಂದ್ರೆ ಅಂಕಿ ಜಾಸ್ತಿ ಆಯ್ತಲ್ಲ ಈಗ. ಇದು ಲಾಂಗ್ ಡಿವಿಷನ್ ಮೆಥಡ್ ಅಲ್ಲಿ ಮಾಡ್ಕೊಂಡು ಹೋಗೋದು. ಸೊ 9 7 63 98 72 9 81 3ರಲ್ಲಿ 1 ಹೋದ್ರೆ 2 7 ಇಳಿಸ್ಕೊಳ್ಳೋದು. 9 3ಲಿ 27 ಹೋಯ್ತು. ದೇರ್ಫೋರ್ 837 ಈಕ್ವಲ್ಸ್ 9 into 93 ಅಂತ ಆಯ್ತು. ನೆಕ್ಸ್ಟ್ ಇನ್ನೊಂದು ಯಾವುದು ಫ್ಯಾಕ್ಟರು 927 ಅಂತ ಬಂತು. 927ಗೂ ಇದೇ ಥರನೇ ಹಿಂಗೆ ಹಾಕೊಳ್ಳೋದು. ನೈನ್ 9 1ಲಿ 9 9 10ಲಿ 90 ಅಂತಾನೆ ಹಾಕೊಂಬಿಡಿ, ಬೆಸ್ಟ್ ಅದು. 2 7 9 3ಲಿ 27 ಹೋಯ್ತು ಹೌದ್ರಾ. ಸೊ 927 ಈಕ್ವಲ್ಸ್ 9 into 103. ದೇರ್ಫೋರ್ ಈಗ ಈಸಿ ಆಗೋಯ್ತು. 837 by 927 ಈಕ್ವಲ್ಸ್ 9 into 93 by 9 into 103. ನೋಡಿದ್ರಾ, ಇವಾಗ ಈಸಿಯಾಗೆ ಕರೆಕ್ಟ್ ಆಗೇನೆ ಆಗೋಗ್ಬಿಡುತ್ತೆ. ಏನಂತ ಬಂತು 93 by 103 ಅಂತ ಬಂತು. 93 by 103. Okay, so I'll just show the starting simple versions of the problem in the algebraic fraction. ಅದರಲ್ಲೂ ಫ್ಯಾಕ್ಟರೈಸ್ ಮಾಡಕ್ ಆಗದೆ ಇದ್ದಾಗ ಏನ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಲೆಕ್ಕ ಏನಪ್ಪಾ ಅಂತಂದ್ರೆ ಲೆಟ್ ಅಸ್ ಸ್ಟಾರ್ಟ್ ಸಿಂಪ್ಲಿಫಿಕೇಶನ್ ಆಫ್ algebraic problems. Examples of simplification of algebraic fractions. ಸೊ ಏನ್ ಮಾಡ್ಬೇಕು algebraic fractions ಅಲ್ಲೂ ಅಷ್ಟೇ, ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ HCF ಕಂಡುಹಿಡಬೇಕು. ಬಟ್ ಕೆಲವು ಸತಿ ಏನೈತೆ ಸ್ಟ್ರೈಟ್ ಆಗೇನೆ ಫ್ಯಾಕ್ಟರ್ಸ್ ಒಂದೊಂದೇ ಎರಡೆರಡೆ ಸಿಕ್ಬಿಡುತ್ತೆ, ಸ್ಟ್ರೈಟ್ ಆಗಿ ಆಗೋಗ್ಬಿಡುತ್ತೆ. ಸೊ ಎಕ್ಸಾಂಪಲ್ 1, ಸಿಂಪ್ಲಿಫೈ 3a squared minus 6ab divided by 2a squared b minus 4ab squared. ಆಯ್ತಾ? ಫ್ಯಾಕ್ಟರೈಸೇಷನ್ ಚಾಪ್ಟರ್ ನಲ್ಲಿ ಹೇಳ್ಕೊಟ್ಟಿದ್ದೆ ನಾನು. ಸೊ ಫ್ಯಾಕ್ಟರ್ಸ್ ಆಫ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಅದನ್ನು ಕಂಡುಹಿಡಿಯೋದು ಇವಾಗ. 3a squared minus 6ab ನಲ್ಲಿ 3ಗೂ 6ಗೂ ಕಾಮನ್ ಫ್ಯಾಕ್ಟರ್ ಯಾವುದು? 3 is HCF of 6. ನೆಕ್ಸ್ಟ್ a squared ಅಲ್ಲಿ a is HCF of letter a. b ಕಾಮನ್ ಫ್ಯಾಕ್ಟರ್ ಇಲ್ಲ. ಸೊ ಅಲ್ಲಿಗೆ ಏನ್ ತಗೋಬೇಕು ನಾನು ಕಾಮನ್ ಫ್ಯಾಕ್ಟರು? 3 into a, ಮಲ್ಟಿಪಲ್ ಆಫ್ ದಿ ನ್ಯೂಮರಿಕಲ್ ಕೋಎಫಿಷಿಯಂಟ್ and the letter, multiple of the HCF of numerical coefficient and HCF of the letters. So ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಟರ್ಮ್ಗೂ ಸೆಕೆಂಡ್ ಟರ್ಮ್ಗೂ
ನ್ಯೂಮರಿಕಲ್ ಕೋಎಫಿಷಿಯಂಟ್ 3 and 6 ಇದೆ. 3 and 6ಗೆ ಸ್ಟ್ರೈಟ್ ಅವೇ ಬರೀಬೋದು. ಯಾಕೆ ಹೇಳಿ 3 2 6 ಒಂದೇ ಸತಿ ಡಿವೈಡ್ ಮಾಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ. ಸೊ 3 ಇಟ್ ಸೆಲ್ಫ್ ಡಿವೈಡ್ಸ್ 6, therefore 3 is HCF. ಈ ಮೇಲ್ಗಡೆ ಪ್ರೊಸೀಜರ್ ಅಲ್ಲೇ ತಾನೇ ಬಂದ್ಬಿಡುತ್ತೆ ಅದು. 6 3 ಡಿವೈಡ್ ಮಾಡಿದ್ರೆ 3 2 6 ಅಂತ ಸ್ಟ್ರೈಟ್ ಹೊರಟೋಗುತ್ತೆ. 3 is the HCF ಅಂತ ಆಗ್ಬಿಡುತ್ತೆ. A is HCF ಬಿಕಾಸ್ ನಾ ಏನು ಹೇಳಿದ್ದೆ, ಸೇಮ್ ಲೆಟರ್ಸ್ ಅಲ್ಲಿ ಪವರ್ ಅಲ್ಲಿ ಲೋಯೆಸ್ಟ್ ಪವರ್ ಯಾವುದೋ ಅದನ್ನು ತಗೊಳ್ಳೋದು ಅಂತ ಹೇಳಿ. ಸೊ 3A ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಅರ್ಥ ಏನು, 3A ಸ್ಕ್ವೇರ್ ಅನ್ನು 3A ಇಂದ ಡಿವೈಡ್ ಮಾಡೋದು. 3 ಕ್ಯಾನ್ಸಲ್ ಆಗುತ್ತೆ. A ಸ್ಕ್ವೇರ್ ಡಿವೈಡ್ ಬೈ A ಅಂದ್ರೆ A ಉಳಿಯುತ್ತೆ. ಮೈನಸ್ 6AB ಬೈ 3A ಅಂತಂದ್ರೆ 6 ಡಿವೈಡೆಡ್ ಬೈ 3 2. A ಡಿವೈಡೆಡ್ ಬೈ A ಕ್ಯಾನ್ಸಲ್, B ಉಳಿಯುತ್ತೆ. A ಮೈನಸ್ 2B ಅಂತ. ಸೊ ಸಿಮಿಲರ್ಲಿ ಈ ಫ್ಯಾಕ್ಟರೈಸೇಷನ್ ಎಲ್ಲ ಜ್ಞಾಪಕ ಇಟ್ಕೊಂಡಿರ್ಬೇಕು. 2A ಸ್ಕ್ವೇರ್ಡ್ B ಮೈನಸ್ 4AB ಸ್ಕ್ವೇರ್ಡ್. ಇಲ್ಲೂ ಅಷ್ಟೇನೆ ಯಾವ್ಯಾವುದು ಅಂತ ಬರೆಯೋದು. 2 is HCF of 3 and 6. ಅದು ನಾನು 3 6 ಅಂತ ಬರೆದೆ. ಆಫ್ 3 and 6 ಇಲ್ಲಿ 2 and 4. ನೆಕ್ಸ್ಟ್ ಇಲ್ಲಿ A ಸ್ಕ್ವೇರ್ಡ್ A ಎರಡು ಕಡೆಗೂ ಇದೆ. A is HCF of A ಸ್ಕ್ವೇರ್ಡ್ ಅಂಡ್ A ಸ್ಕ್ವೇರ್ಡ್ ಅಂಡ್ A. ಅದು ನೆಕ್ಸ್ಟ್ ಇಲ್ಲೂ ಅಷ್ಟೇ B ಸ್ಕ್ವೇರ್ಡ್ ಇದೆ. B is HCF of B ಸ್ಕ್ವೇರ್ಡ್ ಅಂಡ್ B. ಸೊ ಏನಾಗುತ್ತೆ, 2 into A into B HCF ಆಗುತ್ತೆ. ದೇರ್ ಫಾರ್ 2AB ಅನ್ನೋದನ್ನ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ನಾನು ಇಲ್ಲಿ 2 ಡಿವೈಡೆಡ್ ಬೈ 2 ಹೊಟ್ಟೋಗುತ್ತೆ. A ಸ್ಕ್ವೇರ್ ಡಿವೈಡ್ ಬೈ A ಉಳಿಯುತ್ತೆ. B ಡಿವೈಡೆಡ್ ಬೈ B ಹೊಟ್ಟೋಗುತ್ತೆ. ಮೈನಸ್ ಹಾಗೆ ಇರುತ್ತೆ. 4 ಡಿವೈಡೆಡ್ ಬೈ 2 2. A ಡಿವೈಡೆಡ್ ಬೈ A ಹೊಟ್ಟೋಗುತ್ತೆ. B ಸ್ಕ್ವೇರ್ಡ್ ಬೈ B ಮಾಡಿದ್ರೆ 2B ಬರುತ್ತೆ. ದೇರ್ ಫಾರ್ ವಿ ಗೆಟ್ ನ್ಯೂಮರೇಟರ್ ಆಸ್ 3A into A minus 2B divided by ಡಿನಾಮಿನೇಟರ್ 2AB into A minus 2B ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಫ್ರಾಕ್ಷನ್ ಬರಿಬೇಕಾದ್ರೆ ಹಿಂದಿನ ಕ್ಲಾಸ್ನವರೆಗೂ ಹೇಳ್ತಾ ಇದ್ದೆ, ಕೇರ್ಫುಲ್ ಆಗಿ ಬರೆಯೋದು ಕಲಿಬೇಕು. ಈಕ್ವಲ್ಸ್ ಅಂತ ಏನು ಬರಿತೀವಲ್ಲ ಅದಕ್ಕೆ ಮಿಡ್ಲಿಗೆ ಸರಿಗೆ ಫ್ರಾಕ್ಷನ್ ಬಾರ್ ಇರಬೇಕು. ಅದ್ರ ಮೇಲೆ ನ್ಯೂಮರೇಟರ್, ಇದ್ರ ಕೆಳಗೆ ಡಿನಾಮಿನೇಟರ್. ಬೆಸ್ಟ್ ಪ್ರಾಕ್ಟೀಸ್ ಅಂದ್ರೆ ಈಕ್ವಲ್ಸ್ ಬರ್ಕೊಂಡು ಫ್ರಾಕ್ಷನ್ ಬಾರ್ ಹಾಕಿ ಆಮೇಲೆ ನ್ಯೂಮರೇಟರ್ ಡಿನಾಮಿನೇಟರ್ ಬರೆಯೋದು. ಈ ಫ್ರಾಕ್ಷನ್ಸ್ ನಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಡಿಸಿಪ್ಲಿನ್. ಮ್ಯಾಥಮೆಟಿಕ್ಸ್ ನಲ್ಲಿ ಯಾವ್ದು ನ್ಯೂಮರೇಟರ್ ಯಾವ್ದು ಡಿನಾಮಿನೇಟರ್ ಎಲ್ಲಿಂದ ಎಲ್ಲಿಗೆ ಕೊಡ್ತಾ ಇದ್ರೆ ಇದೆಲ್ಲ ಕನ್ಫ್ಯೂಷನ್ ಆಗ್ಬಿಡುತ್ತೆ ದೊಡ್ಡ ದೊಡ್ಡ ಲೆಕ್ಕ ಬಂದಾಗ. ಸೊ ಫಸ್ಟ್ ಈ ತರ ಬರೆಯೋದು ಕಲ್ತ್ಕೋಬೇಕು. ಓಕೆ, ಈಗ ನೋಡಿ ಕಾಮನ್ ಫ್ಯಾಕ್ಟರ್ ಏನಿದೆ ಮೇಲ್ಗಡೆಗೆ, ಇಲ್ಲಿ 3 ಅನ್ನೋದೊಂದು ಫ್ಯಾಕ್ಟರು, A ಅನ್ನೋದೊಂದು ಫ್ಯಾಕ್ಟರು, A minus 2B ಅಂತ ಬ್ರಾಕೆಟ್ ಇದೆಯಲ್ಲ ಅದಷ್ಟು ಸೇರಿ ಒಂದು ಫ್ಯಾಕ್ಟರ್. ಹಾಗೆ ಇಲ್ಲಿ 2AB ಅಂಡ್ ದೆನ್ A minus 2B. ಇದರಲ್ಲಿ ಕಾಮನ್ ಫ್ಯಾಕ್ಟರು A minus 2B, ಡಿನಾಮಿನೇಟರು ನ್ಯೂಮರೇಟರ್ ಎರಡರಲ್ಲೂ ಇದೆ. ದೇರ್ ಫಾರ್ ನಮ್ಗೇನು ಬಂತು ಇವಾಗ, 3A ಏನು ಕಾಮನ್ ಫ್ಯಾಕ್ಟರ್ ಅಲ್ಲ. ಸೊ A ಆಲ್ಸೋ ಇಸ್ ಎ ಕಾಮನ್ ಫ್ಯಾಕ್ಟರ್, ಅದು ಹೊಟ್ಟೋಯ್ತು. ಸೊ ಉಳಿದಿದ್ದು ಯಾರು ಇವಾಗ ನಮಗೆ 3 ಡಿವೈಡೆಡ್ ಬೈ 2B ಅಂತ ಉಳಿತು. 3 ಡಿವೈಡೆಡ್ ಬೈ 2B. ಓಕೆ, ಸೊ ನಾವು one more problem we will solve where I will show that ಬರೀ ಈ ಥರನೇ ಹಿಂಗೆ ಸಿಗೋದಿಲ್ಲ. ಸ್ಟ್ಯಾಂಡರ್ಡ್ ಟ್ರೈನಾಮಿಯಲ್ಸ್ನ ನಾವು ಸ್ಟ್ಯಾಂಡರ್ಡ್ ಎಕ್ಸ್ಪ್ರೆಷನ್ಸ್ನ ನಾವು ಫ್ಯಾಕ್ಟರೈಸ್ ಮಾಡೋ ಮೆಥಡ್ಸ್ ಎಲ್ಲ ಕಲ್ತ್ಕೊಂಡಲ್ಲ ಹೋದ ಕ್ಲಾಸ್ನಲ್ಲಿ. ಆ ಮೆಥಡ್ಸ್ ಉಪಯೋಗಿಸಿ ನಾವು ಫ್ಯಾಕ್ಟರೈಸ್ ಮಾಡಿ ಫ್ಯಾಕ್ಟರ್ಸ್ನ ಕಂಡುಹಿಡಬೇಕಾಗತ್ತೆ. ಸೊ ಸೆಕೆಂಡ್, ಸಿಂಪ್ಲಿಫೈ ಬರೀತೀನಿ. ಸಿಂಪ್ಲಿಫೈ 20 into x cube minus y cube divided by 5x squared plus 5xy plus 5y squared. ಸೊ ಇವಾಗ ಇಲ್ಲಿ 20 and 5 ಅಂತ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ 20 and 5 ಇದೆ. ಸೊ 20 and 5 ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಕಾಮನ್ ಫ್ಯಾಕ್ಟರ್ ಎಷ್ಟಾಗುತ್ತೆ ನೋಡಿ. ಇಲ್ಲಿ 20 ಕ್ಯಾನ್ ಬಿ ಡಿವೈಡೆಡ್ ಬೈ 5 ಡೈರೆಕ್ಟ್ಲಿ, 5 4 20 ಅಂತ ಬಂದ್ಬಿಡುತ್ತೆ. ಸೊ ದೇರ್ ಫಾರ್ 5 ಇಸ್ ದಿ HCF ಆಫ್. ಇಲ್ಲಿ ನೋಡಿ ಕೇರ್ಫುಲ್ ಆಗಿರಿ, ಇಲ್ಲಿ
ನ್ಯೂಮರೇಟರ್ನಲ್ಲಿ ಏನಿತ್ತು, 2 ಟರ್ಮ್ ಇತ್ತು. ಆ 2 ಟರ್ಮಿಂದ ಕಾಮನ್ ಫ್ಯಾಕ್ಟರ್ ತೆಗಿಬೇಕಾಗಿತ್ತು, HCF. ಸೊ ನ್ಯೂಮರೇಟರ್ಗೆ ಒಂದು HCF ಬೇಕಿತ್ತು, ಡಿನಾಮಿನೇಟರ್ಗೆ ಒಂದು HCF ಬೇಕಿತ್ತು. ಇಲ್ಲಿ ಹಾಗಾಗ್ತಾ ಇಲ್ಲ. ನ್ಯೂಮರೇಟರ್ನಲ್ಲೂ ಒಂದೇ ಒಂದು ಕೋಎಫಿಷಿಯಂಟ್ ಇದೆ, ಡಿನಾಮಿನೇಟರ್ನಲ್ಲೂ ಒಂದು ಕಾಮನ್ ಕೋಎಫಿಷಿಯಂಟ್ ಬರುತ್ತೆ. ಸೊ ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ಅದಕ್ಕಿಂತ ಇಂಪಾರ್ಟೆಂಟ್ ನೋಡಿ, ಇಲ್ಲಿ x³ - y³ ಅಂತ ಕೊಟ್ಟರು, ಇಲ್ಲಿ x² xy y² ಎಲ್ಲ ಬರ್ತಾ ಇದೆ. ಸೊ ಈಗ ನಮಗೆ ಅವತ್ತಿಂದ ಹೇಳ್ಕೊಟ್ಟಿದ್ದೆ, a³ - b³ ಅನ್ನೋದನ್ನ ನಾವು ಯಾವ ಥರ ಫ್ಯಾಕ್ಟರೈಸ್ ಮಾಡ್ಬೋದು ಅಂದರೆ, ಇಟ್ ವಿಲ್ ಬಿ a - b ಇಂಟು a² + ab + b² ಅಂತ ಹಾಕಿದ್ವಿ. ಸೊ ಫ್ಯಾಕ್ಟರೈಸೇಷನ್ ಆಫ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಅಂತ ಹಾಕೋಣ. ಈಗ ಫ್ಯಾಕ್ಟರೈಸೇಷನ್ ಆಫ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ಅದು ಈಗ ಸ್ಟೆಪ್. ಓಕೆ, ಇಲ್ಲಿ ನೋಡಿ, ಇಲ್ಲಿ x³ - y³ ಈಕ್ವಲ್ಸ್ x - y ಇಂಟು x² + xy + y² using ದಿ ಸ್ಟ್ಯಾಂಡರ್ಡ್ ಐಡೆಂಟಿಟಿ. ಅವತ್ತು ತೋರಿಸಿದ್ದೀನಲ್ಲ, ಅದನ್ನು ಯಾವಾಗ್ಲೂ ಜ್ಞಾಪಕ ಇಟ್ಕೊಂಡಿರ್ಬೇಕು. a³ - b³ ಈಕ್ವಲ್ಸ್ a - b ಇಂಟು a² + ab + b². ಹಾಗೆ a³ + b³ = a + b ಇಂಟು a² - ab + b² ಅಂತ ಇರುತ್ತೆ. ಓಕೆ, ನೆಕ್ಸ್ಟು 5x² + 5xy + 5y² ಅಲ್ಲಿ ಬರೀ ನ್ಯೂಮರಿಕಲ್ ಕೋಎಫಿಷಿಯಂಟ್ ಮಾತ್ರ ಕಾಮನ್ ಫ್ಯಾಕ್ಟರ್ ಇದೆ. ಆಲ್ಜಿಬ್ರಾಯಿಕ್ ಲೆಟರ್ಸ್ ಅಲ್ಲಿ ಯಾವುದು ಮೂರಕ್ಕೂ ಸೇರಿ ಕಾಮನ್ ಫ್ಯಾಕ್ಟರ್ ಯಾವುದೂ ಇಲ್ಲ. ಆದ್ರಿಂದ ಐ ಕ್ಯಾನ್ ಓನ್ಲಿ ಟೇಕ್ ದಿ HCF ಆಫ್ ದಿ ನ್ಯೂಮರಿಕಲ್ ಫ್ಯಾಕ್ಟರ್ಸ್. HCF ಆಫ್ ದಿ ನ್ಯೂಮರಿಕಲ್ ಫ್ಯಾಕ್ಟರ್ಸ್ ಎಲ್ಲನೂ 5 5 5 ಇರೋದ್ರಿಂದ 5 ಒಂದೇನೆ. ಸೊ 5 ಇಂಟು x² + xy + 5 plus y² ಅಂತ ಆಯ್ತು. Therefore, we can now write this as 20. ನೋಡಿ, ಇಲ್ಲಿ ಈಕ್ವಲ್ಸ್ ಬರ್ದ್ಬಿಟ್ಟು ಈ ಥರ ಒಂದು ಫ್ರಾಕ್ಷನ್ ಬಾರ್ ಹಾಕಿ. ಫ್ರಾಕ್ಷನ್ ಬಾರ್ ಹಾಕ್ಬಿಟ್ಟು 20 ಇಂಟು x - y ಇಂಟು x² + xy + y² ಅಂತ. ಡಿನಾಮಿನೇಟರ್ ಬರುತ್ತೆ 5 ಇಂಟು x² + xy + y². ಓಕೆ, ನಾವು 20/5 ಭಾಳ ಸ್ಟ್ರೈಟ್ ಫಾರ್ವರ್ಡು. 5 4 20 ಅಂತ ಹೊಟ್ಟೋಗುತ್ತೆ. ಹೌದಾ? ನೋಡಿ, ಇಲ್ಲಿ ಒಂದು ಫ್ಯಾಕ್ಟ್ರ್ ದೊಡ್ಡ ಬ್ರಾಕೆಟ್ನಲ್ಲಿ ಪೂರ ಬರ್ದಿದ್ದೆಲ್ಲ ಸೇರಿ ಒಂದು ಫ್ಯಾಕ್ಟ್ರ್, x² + xy + y² ಒಂದು ಫ್ಯಾಕ್ಟ್ರು. ಡಿನಾಮಿನೇಟ್ರಲ್ಲಿ ಅದೇ ಫ್ಯಾಕ್ಟ್ರ್ ಇದೆ. ದೇರ್ ಫಾರ್ ದೇ ಕ್ಯಾನ್ಸಲ್. ಸೊ ಹಾಗಾಗಿ ಏನಾಯ್ತು ನಮಗೆ ನೋಡಿ, ಸಿಂಪಲ್ ಆಗಿ ಏನು ಉಳಿತು? ನೋಡಿ, ಇವಾಗ ನ್ಯೂಮರೇಟರ್ನಲ್ಲಿ ಉಳಿದಿದೆ 4, ಡಿನಾಮಿನೇಟರ್ನಲ್ಲಿ ಏನು ಉಳಿದಿಲ್ಲ. ಸೊ ವಿ ಜಸ್ಟ್ ಹ್ಯಾವ್ ಎ ಸಿಂಪಲ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಡಿವೈಡೆಡ್ ಬೈ 1 ಅಂತ ಹೇಳ್ಬಿಟ್ಟು. ಸೊ ಐ ಹ್ಯಾವ್ ಜಸ್ಟ್ ಶೋನ್ ಯು ದಟ್ ಪ್ರೊಸೀಜರ್ ಇಸ್ ದಿಸ್ ಸೇಮ್. ಯು ಶುಡ್ ನೋ ಹೌ ಟು find HCF in numerical cases to simplify a fraction, and then how to factorize in case of these types of algebraic expressions and cancel factors, remembering that ಏನು ಜ್ಞಾಪಕ ಇಟ್ಕೋಬೇಕು, ಬರೀ ಒಂದೊಂದು ಇಲ್ಲಿ ಥರ ಈಗ ಒಂದೊಂದು ಲೆಟರೇನೆ ಕಾಮನ್ ಫ್ಯಾಕ್ಟರ್ಸ್ ಅಲ್ಲದೇನೆ ಎಕ್ಸ್ಪ್ರೆಷನ್ಸ್ ಬ್ರಾಕೆಟ್ನಲ್ಲಿರೋ ಎಕ್ಸ್ಪ್ರೆಷನ್ಸೂ ಕಾಮನ್ ಫ್ಯಾಕ್ಟರ್ಗಳಾಗುತ್ತೆ. ಸೊ ಎಂಟೈರ್ ಬ್ರಾಕೆಟಲ್ಲಿರೋ ಒಂದು ಎಕ್ಸ್ಪ್ರೆಷನ್ ಡಿವೈಡೆಡ್ ಬೈ ಅದೇ ಥರ ಬ್ರಾಕೆಟಲ್ಲಿ ಅದೇ ಎಕ್ಸ್ಪ್ರೆಷನ್ ಇದ್ದರೆ ಅವು ಕಾಮನ್ ಫ್ಯಾಕ್ಟರ್ಸು ಕ್ಯಾನ್ಸಲ್ ಮಾಡ್ಬೋದು. ಇಷ್ಟು ತಿಳ್ಕೊಂಡಿರಿ. ಓಕೆ, ಸೊ ನಾಳೆ ಐ ವಿಲ್ ಶೋ ಯು ಆಲ್ಜಿಬ್ರೈಕ್ ಫ್ರಾಕ್ಷನ್ಸ್ ಅಲ್ಲೂ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಈ ಥರ ಈಸಿಯಾಗಿ ಡೈರೆಕ್ಟ್ ಫ್ಯಾಕ್ಟರೈಸ್ ಮಾಡೋಕ್ಕಾಗಲ್ಲ. ಇನ್ನೊಂದೆರಡು ಡೈರೆಕ್ಟ್ ಫ್ಯಾಕ್ಟರೈಸೇಷನ್ ಟ್ರೈನಾಮಿಯಲ್ದು ಮಾಡಿಬಿಟ್ಟು ಫ್ಯಾಕ್ಟರೈಸ್ ಮಾಡೋಕ್ಕಾಗದೇ ಇರೋದನ್ನು ನ್ಯೂಮರಿಕಲ್ ಮೆಥಡ್ನಲ್ಲಿ ಹೆಂಗೆ ಸಕ್ಸೆಸಿವ್ ಡಿವಿಷನ್ ಅಂತ ಮಾಡಿದ್ವೋ ಅದೇ ಥರನೇ ಅಲ್ಲಿ ಏನಪ್ಪ ಅಂದ್ರೆ ಪ್ರತಿ ಸಲನೂ ರಿಮೈಂಡರೇ ನ್ಯೂ ಡಿವಿಸರ್ ಅಂತ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಯಾವುದ್ರ ಪವರ್ ಜಾಸ್ತಿ ಇದೆ ಆಲ್ಜಿಬ್ರೈಕ್ ಟರ್ಮ್ದು ಲೆಟರ್ದು ನೋಡಿಕೊಂಡು ಮಾಡೋದಿರುತ್ತೆ. ಅದು ನಾಳೆ ತೋರಿಸ್ತೀನಿ. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ಜಿಬ್ರೈಕ್ ಫ್ರಾಕ್ಷನ್ ಸಿಂಪ್ಲಿಫೈ ಮಾಡೋದು ನೀವು 9th ಸ್ಟ್ಯಾಂಡರ್ಡ್ನವ್ರಿಗೆ ಚೆನ್ನಾಗಿ ಬರಬೇಕು. ಮುಂದೆ ಎಲ್ಲ
ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಪಾರ್ಷಿಯಲ್ ಫ್ರಾಕ್ಷನ್ಸ್ ಈ ಥರದೆಲ್ಲ ದೊಡ್ಡ ದೊಡ್ಡದು ಶುರು ಆಗುತ್ತೆ ಆಮೇಲೆ. ಅದಕ್ಕೆಲ್ಲ ಈ ಸಿಂಪ್ಲಿಫಿಕೇಶನ್ನು ಭಾಳ ಇಂಪಾರ್ಟೆಂಟ್. ಓಕೆ, ಆಯ್ತಮ್ಮ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ.